ಸಾರ್ನ ಹತ್ರ ಇನ್ನೇನು ಮಾತಾಡ್ತೀಯಮ್ಮ? ಏನು ಪ್ರಯೋಜನ ಇಲ್ಲ. ಅಮ್ಮ ಒಂದಲ್ಲ ಒಂದಿನ ಹೀಗಾಗುತ್ತೆ ಅಂತ ಗೊತ್ತಿತ್ತು. ಆದರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇನ್ನು ಮುಂದೆ ಈಗಾಗದೆ ಇರಂಗೆ ನೋಡ್ಕೋಬೇಕು. ಇನ್ಮೇಲೆ ನಾನೀ ಕೆಲಸ ಮಾಡಲ್ಲ. ನಾಳೆ ನಮಗೆ ಕೊಟ್ಟಿರೋ ಕೆಲಸನ ನಾವು ಮಾಡಲೇಬೇಕು. ನಾಳೆ ಈ ಕೆಲಸ ಮುಗಿದ್ಮೇಲೆ ನನಗೀಗ ಅನ್ಸವಾಸ ಸಾಕು. ಎಕ್ಸ್ಕ್ಯೂಸ್ ಮೀ, ವೆಲ್ಕಮ್ ಟು ಬೆಂಗಳೂರು ಸರ್. ಆಸ್ ಯು ಆರ್ VIP. ನಿಮ್ಮ ತಂದೆಯವರು ಬೆಂಗಳೂರು ಬಂದಾಗಲೆಲ್ಲ ನಾವೇ ಗೌರ್ಮೆಂಟ್ ಸೆಕ್ಯೂರಿಟಿನ ಅರೇಂಜ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು ಹಿಟ್ ಲಿಸ್ಟಲ್ಲಿ ಇರೋದ್ರಿಂದ ನಿಮಗೂ ಕೂಡ ಸೆಕ್ಯೂರಿಟಿನ ಅರೇಂಜ್ ಮಾಡಿದ್ದೀವಿ ಸರ್. ನಿಮ್ಮ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಕ್ಯಾ ಮೇಲೆ ಅಟ್ಯಾಕ್? ಸ್ಕೂಲ್ನಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗೋಕೆ ಮುಂಚೆನೆ ಹಿಟ್ ಲಿಸ್ಟ್ನಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆದವ್ ನಾನು. ನನಗೆ ಸೆಕ್ಯೂರಿಟಿ. ಈ ಬಾಡಿನ ಟಚ್ ಮಾಡೋ ಗಿಲ್ಲಿ ಇನ್ನು ಹುಟ್ಟಿಲ್ಲ. ನನ್ನ ರೇಂಜ್ಗೆ ಏನಿದ್ರು ಜೇಮ್ಸ್ ಬಾಂಡೇ ಬೇಕು. ಕೊಡಕ್ಕಾಗತ್ತಾ? ಅಂಥವ್ರು ಯಾರಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ? ಇವರೇ ನಮ್ಮ ಕರ್ನಾಟಕದ ಬೆಸ್ಟ್ ಆಫೀಸರ್. ಈ ಬಾಡಿಗಳಿಗೆ ಗನ್ ಸೂಟ್ ಆಗಲ್ಲ. ನನ್ಗೆ ಹಂಗೂ ಸೆಕ್ಯೂರಿಟಿ ಕೊಡಬೇಕು ಅಂದ್ರೆ ಇವನು ಕೊಡಿ. ಐ ಹ್ಯಾವ್ ಮೈ ಓನ್ ಸೆಕ್ಯೂರಿಟಿ. ಲೆಟ್ಸ್ ಪಾರ್ಟಿ. ಚಿಂಗಾರಿನ ನಾರಾರ. ಆಫೀಸರ್, ನೀನ್ ಒಂದ್ ಹೆಜ್ಜೆ ಮುಂದೆ ಇಟ್ಟರು ಇವನ್ನ ಸಿಗದಾಕ್ಬಿಡ್ತೀನಿ.
ಯಾರೋ ನೀನು? ಕ್ಷಮಿಸ್ಬಿಡೋ, ನನ್ನ ಕ್ಷಮಿಸ್ಬಿಡೋ. ತಾಕತ್ನ ಬಾಡಿಯಿಂದ ಗೇಜ್ ಮಾಡಬೇಡಿ, ಬುದ್ಧಿಯಿಂದ ಅಳಿರಿ. ಕಾಪಾಡೋನ್ ಕಣ್ಣಲ್ಲಿ ಕರೆಂಟ್ ಇರಬೇಕು. ಗುರಿ ಇಟ್ಟು ಹೊಡೆದ್ರೆ ಡಬಲ್ ಗುಂಡಿಗೇನು ಬ್ಲಾಸ್ಟ್ ಆಗೋಗ್ಬೇಕು. ನಾವು ಕರ್ನಾಟಕದ ಪೊಲೀಸ್ ಆಪತ್ನ ಅಟ್ಟಾಡಿಸ್ಕೊಂಡು ಹೊಡಿತೀವಿ. ನಿನ್ನಂತ ಟೆರರ್ಗೋಸ್ಕರನೇ ಹುಡುಕ್ತಾ ಇದ್ದೆ. ನನ್ನ ಜೊತೆ ಬಂದ್ಬಿಡು, ಏನ್ ಬೇಕಾದ್ರೂ ಕೊಡ್ತೀನಿ. ನಾಯಿಗೆ ಬೇಕಾದ್ರೂ ಸೆಕ್ಯೂರಿಟಿ ಕೊಡ್ತೀವಿ. ಆದ್ರೆ ನಾನೇ ನಾಯಿ ತರ ಬಲ್ಲಾಡಿಸ್ಕೊಂಡು ಇನ್ನೊಬ್ಬರು ಕಾಲ್ನೆಕ್ಕಲ್ಲ. ಸಾರಿ ಸಾರಿ ಸಾರಿ. ನಿನ್ಗೇನ್ ಬೇಕು ಕೇಳು? ದುಡ್ಡು? ಈ ಮನೆ ಬೇಕಾ? ಹುಡುಗಿರ್ ಬೇಕಾ? ಆಕಾಶದಲ್ಲಿ ಹಾರೋಡೋ ಫ್ಲೈಟ್ ಬೇಕಾ? ಅದ್ರ ಮೇಲಿನ ಸ್ವರ್ಗ ಬೇಕಾ? ಏನ್ ಬೇಕು ಕೇಳು, ಸ್ಯಾಂಕ್ಷನ್ ಮಾಡ್ತೀನಿ. ಈ ಕರ್ನಾಟಕದಲ್ಲಿ ಏನಿದ್ಯೋ ಮಣ್ಣು, ನನ್ ಜೊತೆ ಬಾ, ದುನಿಯಾ ತೋರಿಸ್ತೀನಿ. ನೀನ್ ದುಡ್ಡು ಕೊಟ್ಟು ಕರ್ನಾಟಕದ ಮ್ಯಾಪ್ ತಗೋಬಹುದು, ಫ್ಲಾಗ್ ತಗೋಬಹುದು. ಕರ್ನಾಟಕದ ಸ್ವಾಭಿಮಾನ, ಕನ್ನಡಿಗರ ಅಭಿಮಾನನ ನೀನ್ ಯಾವತ್ತೂ ಕೊಂಡ್ಕೊಳಕ್ಕಾಗಲ್ಲ. ನಿನ್ನ 100 ಕೋಟಿ ದುಡ್ಡಿಗಿಂತ 5 ಕೋಟಿ ಹೃದಯಗಳೇ ನಮಗ್ ದೊಡ್ಡದು. ಅದ್ರಲ್ಲೇ ನಮಗ್ ತೃಪ್ತಿ ಇದೆ. ಮನುಷ್ಯನಿಗೆ ಲೈಫ್ನಲ್ಲಿ ಏನಾದ್ರೂ ಬೇಕು ಅಂತ ಅನ್ಸುತ್ತೆ, ಆಗ ನಾನು ನೆನ್ಪು ಮಾಡ್ಕೊ. ದಿಸ್ ಇಸ್ ಮೈ ಪರ್ಸನಲ್ ನಂಬರ್. ಕಂಡೀಷನ್ ಹೇಗೆ ಇರಲಿ, ಸಿಚುವೇಶನ್ ಎಷ್ಟೇ ಕಷ್ಟವಾಗಿರಲಿ, ಈ ನಂಬರ್ ಕಾಲ್ ಮಾಡು. ನಾನು ಸಾಯೋವರೆಗೂ ಈ ನಂಬರ್ ಸ್ವಿಚ್ ಆಫ್ ಆಗಲ್ಲ. ಅಮೃತ, ಗೀತಾ ಎಲ್ಲಿ? ಎಲ್ಲೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ವಿಟ್ಜರ್ಲೆಂಡ್ಗೆ. ಇಬ್ರು ಹುಡುಗಿರು ಫಾರಿನ್ ಹೋಗೋದು ಸೇಫ್ ಅಲ್ಲ ಅಂತ ಎಷ್ಟೆಲ್ಲ ಹೇಳಿದ್ದೀನಿ. ಏನ್ ನಿನ್ ಜೊತೆ ಇರೋದು ಸೇಫಾ? ಅಂಕಲ್, ನೀವಾದ್ರೂ ಈ ಜಗತ್ತು ಎಷ್ಟು ಮೋಸ ಅಂತ ನೋಡಿದಿರಾ? ನೀವಾದ್ರೂ ಹೇಳಿ ಅಂಕಲ್. ನಿನ್ನಷ್ಟು ಮೋಸ ಇರಲ್ಲ ಬಿಡಪ್ಪ. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಮ ನೆಮ್ಮದಿಯಾಗಿರೋದಕ್ ಬಿಡು. ನಿನ್ನಂತ ರಾಕ್ಷಸನ್ ಜೊತೆ ಅವಳಿರೋದು ನನಗೆ ಇಷ್ಟ ಇಲ್ಲ. ಅವನ್ಗೇನ್ ಕೈ ಮುಗಿತ್ಯಾ? ಬಾ. ಹೋಗ್ ಬರ್ತೀನಪ್ಪ. ಹುಷಾರಮ್ಮ. ಬೇಜಾರು ಮಾಡ್ಕೋಬೇಡ. ನಾವೇನಲ್ಲಿ ಪರ್ಮನೆಂಟ್ ಆಗಿರಕ್ ಹೋಗ್ತಿಲ್ಲ, 5-6 ದಿನ ಅಷ್ಟೇ. ಅಷ್ಟರಲ್ಲಿ ಅವಳ ಕೋಪನೂ ಕಡಿಮೆ ಆಗುತ್ತೆ. ಹಂಗೂ ನಿಂಗೆ ಅವಳ ಜೊತೆ ಮಾತಾಡಬೇಕು ಅನ್ಸಿದ್ರೆ ನನ್ನ ಮೊಬೈಲಿಗೆ ಕಾಲ್ ಮಾಡು. ಇಂಟರ್ನ್ಯಾಷನಲ್ ರೋಮಿಂಗ್ ಆಕ್ಟಿವೇಟ್ ಆಗಿದೆ. ಬರ್ಲಾ? ಸಖತ್ತಾಗಿದ್ಯಲ್ವಾ ಏರ್ಪೋರ್ಟು? ಅಲ್ವೇನೆ ಗೀತಾ? ಯಾಕೆ ಇನ್ನೂ ಬೇಜಾರಲ್ಲಿದ್ಯಾ? ಫ್ಲೈಟಲ್ಲೂ ಅಂತಿದ್ದೆ. ಈಗ್ಲಾದ್ರೂ ನಗೆ ಪ್ಲೀಸ್. ಒಳ್ಳೆ ಸೀರಿಯಲ್ ಹೀರೋಯಿನ್ ತರ ಸೀರಿಯಸ್ ಆಗಿದ್ಯಾ. ನಾವಿರೋದು ಇಂಡಿಯಾಲಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ.
ಗೀತಾ ಬಾಯಲ್ಲಿ ಒಂದ್ ಫೋಟೋ ತಗೊಳ್ಳೋಣ. ಹೇ ಕ್ಯಾನ್ ಐ ಹೆಲ್ಪ್ ಯು? ಎಸ್ ಪ್ಲೀಸ್. ನಗೆ ಒಂಚೂರು. ಕನ್ನಡದವರಾ ನೀವು? ಹೌದು. ಅಂದ್ಕೊಂಡೆ ಈ ಟಿಶ್ಯೂ ಪೇಪರ್ಗಳ ಮಧ್ಯೆ 2 ಕೋಗಿಲೆಗಳನ್ನ ನೋಡ್ದಾಗ್ಲೇ ಅಂದ್ಕೊಂಡೆ ಇದು ಕನ್ನಡದ ಪೇಪರೇ ಅಂತ. ಹಾ, ನೀವೇನ್ ಹೇಳಿ ಮೇಡಮ್, ಕನ್ನಡದವ್ರು ಮಾತ್ರ ರಿಯಲಿ ಗ್ರೇಟ್. ರೈತರನ್ನ ಕೇಳಿದ್ರೆ ನೀರ್ ಕೊಡ್ತಾರೆ, ವಿಜಯಮಲ್ಯನ್ ಕೇಳಿದ್ರೆ ಬಿಯರ್ ಕೊಡ್ತಾರೆ, ಸುಮ್ನೆ ಬಾಲ ಬಿಚ್ಚಿದ್ರೆ ಬಾರ್ಡರ್ ಬಿಟ್ಟೆ ಕಳಿಸ್ತಾರೆ. ವಾವ್, ಗೀತಾ ಎಷ್ಟು ಚೆನ್ನಾಗಿ ಹೇಳ್ದ ನೋಡ್ದ್ಯಾ. ಏ ಪ್ಲೀಸ್ ಪ್ಲೀಸ್ ಇನ್ನೊಂದು ಫೋಟೋ ತೆಗಿತ್ಯಾ? ಶ್ಯೂರ್. ಸ್ಮೈಲ್ ಪ್ಲೀಸ್. ನನ್ನ ಹೆಸರು ಅರವಿಂದ್, ಸಾಫ್ಟ್ವೇರ್ ಇಂಜಿನಿಯರ್. ನೀವು? ನಾನು ಅಮೃತ, ಇವಳು ಗೀತಾ. ಸ್ವಿಸ್ಸಿಗೆ ಫಸ್ಟ್ ಟೈಮಾ? ಹೌದು. ಟ್ಯಾಕ್ಸಿ. ನೀವು ಟ್ಯಾಕ್ಸಿಲಿ ಹೋಗ್ತಾ ಇದ್ದೀರಾ? ಇಲ್ಲಿ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬನ್ನಿ ಶೇರ್ ಮಾಡೋಣ. ಓಕೆ. ಪ್ಲೀಸ್ ಕಮ್. ಬಾರೆ. ನಾನಿಲ್ಲಿ ಅವಾಗ ಬರ್ತಾ ಇರ್ತೀನಿ. ನನ್ನ ಕ್ಲೈಂಟ್ಸ್ ಎಲ್ಲ ಇಲ್ಲೇ ಇರೋದು. ಯು ನೋ ಸಮಥಿಂಗ್, ಸ್ವಿಟ್ಜರ್ಲ್ಯಾಂಡ್ ಇಸ್ ಅ ವಂಡರ್ಫುಲ್ ಪ್ಲೇಸ್. ಯು ವಿಲ್ ಲವ್ ಇಟ್. ಜೊತೆಗೆ ನನ್ನ ಕಂಪ್ನಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ವಾ ಗೀತಾ? ಹೌದು. ಸ್ವಿಟ್ಜರ್ಲ್ಯಾಂಡ್ಗೆ ಹಾಲಿಡೇಗೆ ಬಂದಿದ್ದೀರಾ? ಇಲ್ಲ, ನಾವು ಗಿಟಾರ್ ಆಡಿಷನ್ಸ್ಗೆ ಬಂದಿದ್ದೀವಿ. ವಾವ್, ಗಿಟಾರ್ ಆಡಿಷನ್ ಸೂಪರ್. ಗೀತಾ, ನಂಗೋಸ್ಕರ ಒಂದ್ಸಲ ಗಿಟಾರ್ ನುಡಿಸ್ತೀರಾ? ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಗೀತಾ, ಈ ರೋಡು ನಿಮಗಾಗಿ, ಈ ಹಾಡು ನಿಮಗಾಗಿ. ಗೀತಾ ಗೀತಾ, ಪ್ರೀತಿ ಶುರು ಆಗೋದು ಜಗಳದಿಂದ ಅಂತೆ. ಅಕಸ್ಮಾತ್ ನನ್ ಮೇಲೆ ಸಡನ್ ಆಗಿ ಲವ್ ಆಗೋದ್ರೆ ಏನ್ ಮಾಡ್ತೀರಾ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನಾನ್ ಡೈರೆಕ್ಟ್ ಹನಿಮೂನೆ. ನೀನು? ಕೈನ ಹಾರ್ಟ್ ಒಳಗ್ ಬಿಟ್ಕೊಂಡು ಪರ ಪರ ಅಂತ ಕೆರ್ಕೊಂಡು ಜೀವನ ಪೂರ್ತಿ ನಿಮ್ ಹೆಸರು ಹೇಳ್ಕೊಂಡು ಹುಚ್ಚ ಆಸ್ಪತ್ರೆಲಿ ಇದ್ಬಿಡ್ತೀನಿ ಕಣ್ರಿ. ಓ, ನೀವ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋದಾ? ನಾನ್ ಹೋಟ್ಲಲ್ಲಿ ಇರ್ತೀರಾ ಅಂತ ಅನ್ಕೊಂಡೆ. ಇಲ್ಲ, ಇಲ್ಲೇ ಇರೋದು ನಾವು, ನನ್ ಕಸಿನ್ ಜೊತೆ. ಓಕೆ, ಬಾಯ್. ಹೇ ಅರವಿಂದ್, ಮತ್ತೆ ಯಾವಾಗ ಸಿಗೋದು? ಏ ಮತ್ತೆ ಸಿಕ್ಕಿದ್ರೆ ಗೀತಾ ಅವರು ನನ್ನ ತುಂಬಾ ಲವ್ ಮಾಡ್ಬಿಡ್ತಾರೆ. ಆಮೇಲೆ ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತೀನಿ ಕಣ್ರಿ. ಮೂತಿ ನೋಡ್ ನಿಂದು. ಅದು ಸೂಪರ್ ಆಗೇ ಇದೆ ಅಮೃತ. ಇಲ್ಲಿ ಡೇ ಲೈಫ್ ಗಿಂತ ನೈಟ್ ಲೈಫ್ ಸೂಪರ್ ಆಗಿರುತ್ತೆ. ಬರ್ತೀರಾ ಪಾರ್ಟೀಸ್ಗೆ? ವಾವ್, ಐ ಲವ್ ಪಾರ್ಟೀಸ್. ನಾನು ಬರ್ತೀನಿ, ಗೀತಾನು ಬರ್ತಾಳೆ. ನಾನಂತೂ ಬರಲ್ಲ. ಶಾರ್ಪ್ 7 o'clock ನಾನು ಇಲ್ಲಿ ಬರ್ತೀನಿ. ಓಕೆ, ನಿಮ್ ಕಸಿನ್ಸ್ ಬೇಕಾದ್ರೆ ಕರ್ಕೊಂಡ್ ಬಂದ್ಬಿಡಿ. ಅವ್ರು ಯಾರು ಇಲ್ಲ, they've gone to Paris. ಬರೀ ನಾನು ಗೀತಾ ಇಬ್ರೆ. ಫ್ರೀ ಬರ್ತ್ ಗೊತ್ತಾ? ಓಕೆ, ಬಾಯ್. See ya. ಹೇ, ಗುಡ್ ನ್ಯೂಸ್. ಇವತ್ತಿಬ್ಬರು ಹೊಸ ಹುಡುಗಿರ್ ಫ್ರೆಂಡ್ಸ್ ಆದ್ರು. ಹೌಸ್ ನಂಬರ್ 3 ಚಾರ್ಲ್ಸ್ ಸ್ಟ್ರೀಟ್ 1. ಗೊತ್ತಾಗಿದೆ ಮನೆ. ಇನ್ ಸಾಯಂಕಾಲ ಪಾರ್ಟಿಗೆ ಬೇರೆ ಹೋಗ್ಬೇಕಲ್ಲಪ್ಪ. ನಿಂಗೇನ್ ತಲೆ ಕೆಟ್ಟಿದ್ಯೇನೆ? ಕಂಡ್ಕಂಡವ್ರ ಜೊತೆಗೆಲ್ಲ ಪಾರ್ಟಿಗೆ ಹೋಗೋಣ ಅಂತಿದ್ಯಲ್ಲ. ಲೇ, ಅವ್ನ್ ನನ್ ಬಾಯ್ ಫ್ರೆಂಡ್ ಕಣೆ. ಸಿಕ್ 15 ನಿಮಿಷನೂ ಆಗಿಲ್ಲ, ಅಷ್ಟ್ ಬೇಗ ಬಾಯ್ ಫ್ರೆಂಡಾ? ಅರ್ಜೆಂಟ್ ಆಗೋದ್ ಲವ್, ಲೇಟ್ ಆಗೋದ್ ಮಗು. ನಿನಗ್ ಬಾಯ್ ಫ್ರೆಂಡ್ ಬೇಕು, ನನಗ್ ಬೇಡ್ವಾ? ಅವನ್ ಬಗ್ಗೆ ಮಾತಾಡ್ಬೇಡ. ಆಯ್ತಮ್ಮ, ಬೇಜಾರ್ ಮಾಡ್ಕೋಬೇಡ. ನಿಂದ್ ಯಾವಾಗ್ಲೂ ಇದ್ದಿದ್ದೆ. ಲೆಟ್ಸ್ ಡಾನ್ಸ್. ಬಾತ್ರೂಮ್ ಎಲ್ಲೇ? ಬಾತ್ರೂಮ್ ಎಲ್ಲೇ? ಅರೆ, Lace it up, y'all. Come on now. Yeah. Come on now. Oh, yeah. Lace it. ಹಲೋ ಅಂಕಲ್, ಗೀತಾನ ಫೋನ್ ಮಾಡಿದ್ಲ. ನಾನು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದ್ದೀನಿ. ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಯಾಕಪ್ಪ ನಮ್ಗೆ ಈ ತರ ಚಿತ್ರಹಿಂಸೆ ಕೊಡ್ತೀಯ? ಇನ್ನಾದ್ರೂ ಅವಳು ನೆಮ್ಮದಿಯಾಗಿರೋದಕ್ ಬಿಡು. ದಯವಿಟ್ಟು ಫೋನ್ ಮಾಡಬೇಡ. ಹಲೋ. ತುಂಬಾ ಹೊತ್ತಿಂದ ಫೋನ್ ಮಾಡ್ತಿದ್ದೆ. ಸಾರಿ, ಗೊತ್ತಾಗ್ಲಿಲ್ಲ, ಹೇಳಿ. ಸೇಫ್ ಆಗಿ ರೀಚ್ ಆದ್ರ? ಹಾ, ಎಲ್ಲಿದ್ದೀರಾ? ನಾವು ನಮ್ ಕಸಿನ್ ಮನೇಲಿದೀವಿ. ಅವರೆಲ್ಲ ಪ್ಯಾರಿಸ್ಗೆ ಹೋಗಿದ್ದಾರೆ. ಬರೋದೊಂದ್ 3-4 ದಿನ ಆಗುತ್ತೆ. ನಾವಿರೋದು ಬರ್ನ್ ಸಿಟಿ, ಡೋರ್ ನಂಬರ್ 3 ಚಾರ್ಲ್ಸ್ ಸ್ಟ್ರೀಟ್. ಸಾಕಾ? ಇನ್ನೇನಾದ್ರೂ ಬೇಕಾ ಪೊಲೀಸ್ ಸಾಹೇಬ್ರೆ? ನೀವ್ ನನ್ನ ಇಂಟ್ರೋಗೇಟ್ ಮಾಡೋ ಬದಲು ನಿಮ್ ಹುಡುಗಿ ಬರ್ತಾ ಇದ್ದಾಳೆ, ಸ್ವಲ್ಪ ಅವಳನ್ನೇ ಪಟಾಯಿಸಿ. ಫೋನ್ ಕೊಟ್ಟೆ ಇರಿ. ಯಾರ್ದೇ ಫೋನು? ಯಾರೇ? ಯಾರ್ ಹೇಳಿ?
ಹಲೋ ಹಲೋ ನೀನಾ? ಗೀತಾ, ಯಾಕೋ ಪದೇ ಪದೇ ಫೋನ್ ಮಾಡಿ ನನಗೆ ಹಿಂಸೆ ಕೊಡ್ತಿದ್ಯಾ? ನೀನು ಅಂತ ಗೊತ್ತಿದ್ರೆ ನನ್ನ ಫೋನೇ ತಗೋತಿರ್ಲಿಲ್ಲ. ಗೀತಾ ಪ್ಲೀಸ್ ನನ್ ಮಾತು ಕೇಳು. ನನ್ನ ಮರ್ತ್ ಬಿಡೋ. ಗೀತಾ ನಾನೇನು ಮಾಡ್ಲಿಲ್ಲ ಗೀತಾ. ಸರಿ, ನಾನು ನಿನಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು. ಗೀತಾ, ಅದು ನಾನು ನಿನಗೆ ಮುಂಚೆನೆ ಹೇಳ್ಬೇಕಾಗಿತ್ತು. ಯಾರೋ ಬಂದ್ರು. ಯಾರು? ಗೊತ್ತಿಲ್ಲ. ಯಾರೋ ಹೊಡೆದ್ರು. ಏನು? ಹೊಡಿತಾ ಇದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ, ಅಮೃತನ್ ಎತ್ಕೊಂಡ್ರು. ಅಮೃತ ಎತ್ಕೊಂಡು ಹೋಗಿಬಿಟ್ರು. ಫ್ಲೈಟಲ್ಲಿ ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರಾ? ಇಲ್ಲ. ಏರ್ಪೋರ್ಟ್ ಅಲ್ಲಿ ಕರೆಕ್ಟ್ ನೆನ್ಪು ಮಾಡ್ಕೊಂಡು ಹೇಳು ಗೀತಾ. ಸಿಕ್ಕಿದ್ದ ಅರವಿಂದ್. ಅರವಿಂದ್ ಯಾರೋನು? ನೋಡಕ್ ಹೇಗಿದ್ದ? ಅಲ್ಲಿ ಅವನೇನಾ? ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಮಾತಾಡ್ತಿದ್ದ. ಕನ್ನಡದಲ್ಲಿ ಮಾತಾಡ್ತಿದ್ನ? ನೀವಿರೋ ಜಾಗ ಅವನ್ಗೆ ಗೊತ್ತಾಯ್ತು? ಅವನು ನಮ್ ಜೊತೆಲೆ ಟ್ಯಾಕ್ಸಿಲ್ ಬಂದ. ಅಯ್ಯೋ, ಅವ್ರು ಬರ್ತಾ ಇದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಹೆದರ್ಕೋಬೇಡ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅವ್ರು ಎಷ್ಟು ಜನ ಇದ್ದಾರೆ? 2-3 ಜನ ಇದ್ದಾರೆ. ನೀನೆಲ್ಲಿದ್ಯಾ? ಬಾಲ್ಕನಿಲಿದ್ದೀನಿ. ಈಗಲೇ ಬೆಡ್ರೂಮ್ಗೆ ಹೋಗಿ ಬೆಡ್ ಅಡಿ ಲೌಸ್ಕೊ. ಆಯ್ತು. ನಾನಿಲ್ಲಿ ಬಂದಿದ್ದೀನಿ. ಈಗ ನಾನು ಹೇಳೋ ವಿಷಯ ತುಂಬಾ ಇಂಪಾರ್ಟೆಂಟ್. ಅವ್ರು ನಿನ್ನ ಎತ್ಕೊಂಡು ಹೋಗ್ತಾರೆ. ಈಗ ನಿನ್ನ ಹತ್ರ ಇರೋದು 5ರಿಂದ 10 ಸೆಕೆಂಡ್ ಮಾತ್ರ. ಅವ್ರು ನಿನ್ನ ಎತ್ಕೊಂಡಿದ ತಕ್ಷಣ ಮೊಬೈಲ್ನ ಅಲ್ಲೇ ಬಿಸಾಕು. ಅವ್ರ ಹೈಟು, ಅವ್ರ ಹೇರ್ ಕಲರು, ಅವ್ರ ಮೈ ಮೇಲಿರೋ ಮಾರ್ಕು ಏನೇ ಕಾಣಿಸೋದು ಕಿರ್ಚ್ಕೊಂಡು ಜೋರಾಗಿ ಹೇಳು. ಅವ್ರು ಬರ್ತಾ ಇದಾರೆ. ನನಗೆ ಕೇಳಿಸ್ತಾ ಇದೆ. Where's the other girl? I don't know. अरविंद को फोन करके पूछना. Okay. ಫೋನ್ನ ಹತ್ರ ತಗೊಂಡೋಗು. ಅವ್ರೇನೋ ಮಾತಾಡ್ತಿದ್ದಾರೆ, ನಾನು ಅದನ್ನ ಕೇಳಿಸ್ಕೋಬೇಕು. ಹೇ ಅರವಿಂದ್, ಗ್ರೀನ್ ಕಲರ್ ಡ್ರೆಸ್ ಹುಡುಗಿ ಸಿಕ್ಕಿದ್ಲು. ಇನ್ನೊಬ್ಳೆಲ್ಲೋ. ಏನು? ಏಯ್, ಅವಳು ಸಕ್ಕ ಛತ್ರಿ, ಗ್ಯಾರಂಟಿ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಹೊರಡ್ರೋ ಅಲ್ಲಿಂದ. ಲಗ್ತಾ ಹೈ ಭಾಗ್ ಗಯಿ ಹೋಗಿ ಸಾಲಿ. ಚಲೋ. ಅವರು ಹೊರಟೋದ್ರು. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ಅದ್ ನನಗೆ ಬೇಕಾಗೂ ಇಲ್ಲ. ಈ ಕಿಡ್ನಾಪ್ನ ನೀನು ದುಡ್ಡುಗೋಸ್ಕರ ಮಾಡಿದ್ರೆ ನನ್ನ ಹತ್ರ ದುಡ್ಡಿಲ್ಲ. ಆದ್ರೆ ಒಂದ್ ವಿಷಯ, ನಿನಗೆ ನನ್ನ ಮೆದುಳಿಗೂ ಗುಂಡಿಗೆಗಿರೋ ತಾಕತ್ತು ನಿನ್ಗಿನ್ನೂ ಗೊತ್ತಿಲ್ಲ. ನೀನ್ ಅವಳನ್ನಲ್ಲೇ ಬಿಟ್ರೆ ನಿನ್ನ ಉಸಿರು ನಿನ್ ದೇಹ ಜೊತೆ ಇರುತ್ತೆ. ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಬೇಕಾರೋ ಬಚ್ಚಿಡ್ಕೊ. ಅದು ನಿನ್ನ ಕ್ರಿಯೇಟಿವಿಟಿ. ನಿನ್ನ ನಾನು ಹುಡುಕ್ತೀನಿ. ನೀನ್ ನನಗೆ ಸಿಗ್ತೀಯ. ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆ, ಇಂಚಿಂಚ್ ನರದಲ್ಲೂ ನರಕ ತೋರ್ಸಾಯಿಸ್ತೀನಿ. ಗುಡ್ ಲಕ್. ಯಾರು ಮಾಡಿದಾರೆ ಕಿಡ್ನಾಪ್? ಯಾಕಪ್ಪ ಹೀಗೆಲ್ಲ ಮಾಡಿದ್ರು? ಏನ್ ಕೇಳ್ತಾ ಇದ್ರೆ? ದುಡ್ಡು ಎಷ್ಟು ಬೇಕಂತೆ ದುಡ್ಡು? ಅಲ್ಲ, ನಿನ್ಗೆ ಆಗದೆ ಇರೋರು ಯಾರಾದ್ರೂ ಕಿಡ್ನಾಪ್ ಮಾಡಿದ್ರ? ಸುಜನ್, ದೇಶಕ್ಕೆ ದ್ರೋಹಕ್ಕೆ ಮಾಡುವಂತ ಕಿಡ್ನಾಪ್ ಅಲ್ಲ ಇದು. ಇದೊಂಥರ ವ್ಯಾಪಾರ, ಗ್ಲೋಬಲ್ ಬಿಸ್ನೆಸ್. ಇಡೀ ಜಗತ್ತನ್ನು ಕಿತ್ತು ತಿಂತಾ ಇದೆ. ಈ ಹಾಳಾದ ವ್ಯಾಪಾರಕ್ಕೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರೀತಾರೆ. ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ ಅದೆಷ್ಟೋ ಹೆಣ್ಮಕ್ಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಗವರ್ಮೆಂಟ್ ಈಗ ಈ ವಿಷಯವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ಈ ಹ್ಯೂಮನ್ ಟ್ರಾಫಿಕಿಂಗ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಹೊರದೇಶಗಳಲ್ಲಿ ಒಂಟಿಯಾಗಿ ಓಡಾಡೋ ಹೆಣ್ಮಕ್ಳನ್ನ ಈ ಸ್ಪಾಟರ್ಸು ಈಸಿಯಾಗಿ ಟ್ರ್ಯಾಪ್ ಮಾಡ್ತಾರೆ. ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಡ್ರಗ್ಸ್ ಕೊಟ್ಟು ಅವ್ರನ್ನ ಪ್ರಾಸ್ಟಿಟ್ಯೂಟ್ಗಳನ್ನಾಗಿ ಮಾಡ್ತಾರೆ. ಲಕ್ಷಾಂತರ ರೂಪಾಯಿಗೆ ಮಾರ್ತಾರೆ. ಈ ದಂಧೆಯಲ್ಲಿ ಪಾಕಿಸ್ತಾನಿ, ಶ್ರೀಲಂಕನ್ಸ್, ಆಲ್ಬೇನಿಯನ್ಸ್, ರಷ್ಯನ್ಸ್, ನಮ್ ದುರಾದೃಷ್ಟಕ್ಕೆ ಇಂಡಿಯನ್ಸ್ ಕೂಡ ಇದ್ದಾರೆ.
ಇದಂತಲ್ಲಿ ಸಾಕಷ್ಟು ಗುಂಪುಗಳು ಕೂಡ ಇದೆ. ನಿನಗೆ ಫೋನ್ ಮಾಡೋದನ್ನ ಹೆಸರು ಮಾರ್ಕೋ. ಈಸ್ ಎನ್ ಇಂಡಿಯನ್. ಆ ಗ್ರೂಪಿನ ಹೆಡ್. ಅವನ ಕೈ ಮೇಲಿರೋ ಅರ್ಧಚಂದ್ರ ಟ್ಯಾಟೋ ಆ ಗ್ರೂಪಿನ ಸಿಂಬಲ್. ಈ ಗ್ರೂಪ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಕಿಡ್ನಾಪ್ ಮಾಡಿರೋ ಹುಡುಗಿನ 5 ದಿನ ಇಟ್ಕೊಂಡು ಅವಳಿಗೆ ಡ್ರಗ್ಸ್ ಕೊಡ್ತಾರೆ. ಆಮೇಲೆ ಪ್ರಪಂಚದ ಯಾವ ಮೂಲೆಯಲ್ಲಿದ್ದೀನಿ ಅಂತ ಅವಳಿಗೂ ಗೊತ್ತಾಗಲ್ಲ, ಮಾರ್ದವನಿಗೂ ಗೊತ್ತಾಗಲ್ಲ. ಅವಳು ಬದುಕಿದ್ರು ಸತ್ತ ಹಾಗೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಇವತ್ತು ರಾತ್ರಿ ಯಾವುದು ಫ್ಲೈಟ್ ಇಲ್ಲ, ಇನ್ನೇನಿದ್ರು ನಾಳೆನೆ. ಅವಳು ಕಿಡ್ನಾಪ್ ಆಗಿ ಆಲ್ರೆಡಿ 4 hours ಆಗಿದೆ. ಈಗ ನೀನ್ ಹೇಗೆ ಹೋಗ್ತೀಯಾ? ಕಂದ, ಏನ್ ಬೇಕು ಹೇಳು. ಬರ್ತಾ ಇರೋ ಬಾಡಿಗೂ ರೀಚ್ ಆಗ್ತಿರೋ ಸೌಂಡ್ಗೂ ಸಿಂಕೆ ಇಲ್ವಲ್ಲ ರಾಸ? ಮದನ, ಅಲ್ಲಿ ನೋಡು ಬ್ಯೂಟಿ ಕದನ. ಬಾಯಿ ಉಣಗ್ತಾ ಇದೆ ಅಂತ ಟೀ ಕುಡಿಯೋಣ ಅಂತ ಬಂದ್ರೆ ಇಲ್ಲಿ ಇವಳು ಬಾಡಿನೇ ಉಣಗಿಸ್ತಾ ಇದ್ದಾಳಲ್ಲಪ್ಪ. ನಮಸ್ಕಾರ ಸರ್. ಹೇಳ್ಕೊಳಕ್ಕೆ CCB ಅವರು ಪಕ್ಕ ಕ್ರಿಮಿನಲ್ಸ್ ತರ ಮಾತಾಡ್ತಿರಲ್ಲ. ಒಕ್ಕ ಸಾರಿ ಅಲ್ಲಿ ಸೂಡು. ನೀವು ಕ್ರೈಮ್ ಡೈರಿಯಲ್ಲಿ ಬರ್ತಾರು. ಗುಡ್ ಮಾರ್ನಿಂಗ್ ಮೇಡಮ್, ಕಾಫಿ ಆಯ್ತಾ? ಏಯ್, ನಾನೇ ಜಾಗಿಂಗ್ ಮಾಡ್ತಾ ಇದೀನ, ಕಳ್ಳನ್ ಹಿಡಿತಾ ಇದೀನಿ, ಮೊದ್ಲು ಹೋಗಿ ಹಿಡಿಯೋ. ಎಷ್ಟಿತ್ತು ಮೇಡಮ್? ಜಾಸ್ತಿನೇ ಇದೆ, ಹೋಗೋ. ಹೌದಾ? ತಪ್ಪಾಯ್ತಣ್ಣ. ನಿನ್ನಜ್ಜಿ ಎಲ್ಲ ನನ್ ಪರ್ಸು. ನಿಮ್ ಬಾಯ್ ಫ್ರೆಂಡ್ ತೊಗೊಂಡದ? ಓ, ನನ್ ಬಾಯ್ ಫ್ರೆಂಡ್ ಅಲ್ಲ, ಕಳ್ಳ ಕಣೋ. ಅಲ್ವಾ? ಏ ಕಳ್ಳ ಕಳ್ಳ ಹಿಡ್ಕೊಳ್ಳಿ, ಕಳ್ಳ 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 ಹಿಡೀರಿ. ಕಳ್ಳ ಸರ್, ಕಳ್ಳ ಸರ್, ನಿಂತ್ಕೊಳ್ಳಿ ಸರ್. ರಾಸ, ಎಲ್ಲಾ ಪಿಸರಲ್ಲೂ ಹೀರೋ ಹೀರೋಯಿನ್ ಪರ್ಸ್ ಕದ್ದಿರೋ ಕಳ್ಳನ್ನ ಹಿಡ್ಕೊಟ್ಟು ಹೀರೋ ಆದ್ರೆ ನೀನ್ ಯಾಕೆ ರಾಸ ಹೀರೋಯಿನ್ ಪರ್ಸೆ ಕದ್ದು ಕಳ್ಳ ಅದೆ? ರಸ, ನಿಜವಾಗ್ಲೂ ದುಡ್ಡು ಕದೀತ್ಯಾ? ರಸ, ಲವಲಿ ಬಿದ್ದೆ. ಮತ್ತೀ ಪರ್ಸು? ಕೊರಿಯರ್. ಕೊರಿಯರ ಯಾರ ಹೆಸರಲ್ಲಿದೆ? ಕೆಂಚ ಕೇರ್ ಆಫ್ ಕಲಾಸಿ ಪಾಳ್ಯ, ಇಂತಿ ನಿನ್ನ ಪ್ರೀತಿಯ ಕಳ್ಳ. ಇಲ್ಲೊಂದು ಸೈನ್ ಮಾಡಿ. ಅಮ್ಮ, ನನ್ ಬ್ಯಾಗ್ ಸಿಕ್ತು. ಹೌದಾ? ಹೇಗಮ್ಮ? ನೋಡಮ್ಮ, ಕಳ್ಳನೇ ಕೊರಿಯರ್ ಮಾಡಿದಾನೆ. ಅಯ್ಯೋ, ಎಲ್ಲ ಇದೆಯಾ ಅಂತ ಚೆಕ್ ಮಾಡಮ್ಮ. ಇದೆ ಅಪ್ಪ, ಅವನೇನು ತಗೊಂಡಿಲ್ಲ. ಇವನ್ ಯಾರೋ ಡಿಫ್ರೆಂಟ್ ಕಳ್ಳ ಇರ್ಬೇಕು.
ಸ್ವೀಟ್. ಏನು ತಮ್ಮ? ದುಡ್ಡು ತಗೋ. ಕೊಡು, ದುಡ್ಡು ಕೊಡಮ್ಮ, ಇನ್ನೂ ಕೊಡು. ಈಗಲೇ ಅವನ ಮನೇನ ಮಠ ಮಾಡ್ಕೊಂಡಿದ್ದಾನೆ, ಸಾಲದಕ್ಕೆ ಈ ವರ್ಷ ಡಿಬಾರ್ ಬೇರೆ. ಎಡಿಸನ್ ಏನ್ ಸ್ಕೂಲ್ಗೆ ಹೋಗಿದ್ನ, ಸೈಂಟಿಸ್ಟ್ ಆಗ್ಲಿಲ್ವಾ? ಬೆಂಕಿ ನೋಡ್ತೀಯ ಗೀತಾ ಅವ್ನು ಮಾತಾಡೋ ರೀತಿ? ನೀನು ಅವನ ತಮ್ಮನ ತರ ಬೆಳೆಸ್ತಾ ಇಲ್ಲ, ಸ್ವಂತ ಮಗನ್ ತರ ಬೆಳೆಸ್ತಾ ಇದ್ಯಾ. ಅವ್ನ್ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಅವನ್ ಹಾಳು ಮಾಡ್ತಾ ಇದ್ಯಾ. ಅವನಿಗೆ ದುಡ್ಡಿನ ಬೆಲೆ, ಜೀವನದ ಬೆಲೆ ಯಾವ್ದು ಗೊತ್ತಿಲ್ಲ. ಕರ್ಮ. ಅಪ್ಪ, ನಾನ್ ಗಿಟಾರ್ ಕ್ಲಾಸ್ಗೆ ಹೋಗಿ ಬರ್ತೀನಿ. ಅಣ್ಣ, ಪಕ್ಕಾ ಇನ್ಫಾರ್ಮೇಶನ್ ನನ್ಗೆ ಇವತ್ತು ಗೊತ್ತಾಯ್ತು. ಗಾಂಜಾ ಸೊಪ್ಪು ರಾಜಸ್ಥಾನದಿಂದ ಬರ್ತಾ ಇದೆ ಅಣ್ಣ. ಇವ್ರ ಮೇನ್ ಟಾರ್ಗೆಟ್ ಕಾಲೇಜ್ ಸ್ಟೂಡೆಂಟ್ಸ್. ಮಾಲ್ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ತಿರುಗ್ ನೋಡ್ಬೇಡಿ, ಓಡ್ರೋ. ಸುಂಟ್ರಗಳೇ, ಏನೋ ನಿನ್ ಸ್ಟೈಲು ನೋಡಕ್ ಒಳ್ಳೆ ಶಾಸ್ತ್ರಿ ತರ ಇದ್ಯಾ. ಯಾಕೋ ಇಂತ ಕತ್ರಿ ಕೆಲಸ ಮಾಡ್ತೀಯಾ? ಏನ್ ಮಾಡೋದಮ್ಮ, ನಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಮೆಜೆಸ್ಟಿಕ್ ಇಂದ. ಏನೋ ಸ್ಟೈಲ್ ಲಾಂಗ್ ಇದ್ವಿ ಅಂದ್ರೆ ಅದೇ ನಮ್ಗೆ ಲೈಫ್ ಕೊಟ್ಬಿಡ್ತು. ಹಾಗಂತ ನಾವೇನ್ ಕೆಟ್ಟೋರಲ್ಲ. ನೋಡು, ರಾಜಕೀಯದವ್ರು ಬರೀ ಮಾತಲ್ ಕತ್ರಿ ಆಗ್ತಾರೆ, ನಿನ್ನಂತ ಹುಡುಗಿರು ಬರೀ ಲುಕ್ಕಲ್ಲೇ ಕತ್ರಿ ಆಗ್ತೀರಾ. ನಮ್ಮಂತ ಡಿಸೆಂಟ್ ಪೊರ್ಕಿಗಳು ಜೇಬ್ಗೆ ಕತ್ರಿ ಆಗ್ತೀವಿ. ಮುಗಿತಾ? ಕದ್ದಿರೋದನ್ನ ಕೊರಿಯರ್ ಮಾಡಿ ಒಳ್ಳೆ ಒಂಥರ ಪೋಸ್ ಕೊಡ್ಬೇಡ. ಮಿಸ್ಟೇಕ್ ಮಾಡ್ಕೋಬೇಡಮ್ಮ. ಕಾಸಿಲ್ದಿರೋ ಲೇಡಿ ಬಿಸಾಕಿರೋ ತುಂಡ್ ಬಿಡಿ, ಇವೆರಡಕ್ಕೂ ನಾವು ಕೊಯ್ಯಾಕಲ್ಲ. ಆಹಾ, ಕದಿಯೋದ್ ಮುಖ್ಯ ಅಲ್ಲ ಕಣೋ. ಲೇಡೀಸ್ ಪರ್ಸ್ ನಲ್ಲಿ ಸೀಕ್ರೆಟ್ ಜಿಪ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದ್ ಮುಖ್ಯ. ಬಾಯ್ಲಿ ತೋರಿಸ್ತೀನಿ. ಎಂತ ಟಾಪ್ ಸೀಕ್ರೆಟ್ ತೋರಿಸ್ಕೊಟ್ಬಿಟ್ಟೆ ಗೀತಾ. इसको हम कभी नहीं भूलता. ठहरो, अभी तुमको दिखाता. कल्ला हेल्प, कल्ला हेल्प. ನಮ್ಮ ದೇಶದಲ್ಲಿ ಇಷ್ಟು ಜನ ಕೆಲಸ ಇಲ್ಲ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಏನ್ ಕಥೆ ಮೇಡಮ್? ಪರ್ಸು ಇಂಥವ್ರನ್ನೆಲ್ಲ ತುಂಡ ಕತ್ತರಿಸಾಕ್ಬಿಡ್ಬೇಕು. ಆಹಾ, ಒಂದ್ ನಿಮಿಷ. ತಗೊಳ್ಳಿ ಸರ್, ಕತ್ತರಿಸಿ. ಬನ್ನಿ ಕತ್ತರಿಸಿ. ಏನ್ ಗುರು ಸುಮ್ಮನ್ ತಮಾಷೆ ಮಾಡೋದು ಅದೇ ಸೀರಿಯಸ್ ಆಗಿ ಇಂಥವ್ರ ತುಳಿದು ಸಾಯ್ಸಾಕ್ಬಿಡ್ಬೇಕು. ಓ ಜಿ ಶಾಬ್ಜಿ, ಸ್ವೆಟರ್ ಮಾರೋರು ಬನ್ನಿ ಸ್ವಾಮಿ, ತುಳಿರಿ. ನಮಸ್ಕಾರ ಸರ್. ಏನ್ರಿ ನಮಸ್ಕಾರ? ಇಷ್ಟು ಜನ ಇದ್ದೀರಾ, ಎಲ್ರು ಒಂದೊಂದ್ ಗುನ್ನ ಹೊಡೆದ್ರೆ ಇವ್ನ್ ಗುಜ್ರಲ್ಲಿ ಇರ್ತಾನೆ. ಏನ್ರಿ ನೋಡ್ತಾ ಇದ್ದೀರಾ? ಅಟ್ಯಾಕ್! ನಿಲ್ಸಿ ಮಹಾಜನ್ಗಳೇ, ಕೈಗೆ ಏನ್ ಬೇಕಾದ್ರೂ ತಗೊಳ್ಳಿ, ಆದ್ರೆ ಕಾನೂನು ಮಾತ್ರ ಕೈ ತಗೋಬೇಡಿ. ಏಯ್ ಬಾರ ಇಲ್ಲಿ. ಓವರ್ ಆಗ್ಲಿಲ್ಲ. ಏಯ್ ನಾಡಿಯಾ, ಇವತ್ತೇ ಪೊಲೀಸ್ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಬಂದಿರೋದು. ನಾನೇ ಕಂಪ್ಲೇಂಟ್ ಕೊಡ್ತೀನಿ, ನಡೀರಿ. ನಿಮ್ ಕಂಪ್ಲೇಂಟೇ ಮೇಡಮ್ ಬೇಕಾಗಿರೋದು, ಬನ್ನಿ. ಹೇಯ್ ಬಾರ ಬಡವ ರಾಸ್ಕಲ್. ನಡಿಯೋ ಸ್ಕೌಂಡ್ರಲ್. ಏಯ್ ಹತ್ತಲೇ. ಏಯ್ ಹತ್ತಲೇ. ಅಯ್ಯೋ ನಿಮ್ಗಲ್ಲ ಸರ್, ಅವನ್ಗೆ. ಹತ್ತೋ. ಏಯ್ ಹತ್ತೋ. ಜೈಲೂಟ ಗ್ಯಾರಂಟಿ, ಜಿಪ್ಪು ಚಾಲು ಮಚಾಲು ಬೆಂಗೋಳ ನಿಂಡವುಗಳು. ನನ್ ಮಗನೇ, ನನ್ ಪರ್ಸೆ ಕದಿತ್ಯಾ ನೀನು? ಇರೋ, ನಿನ್ ಕೈನ ಕೈಮಾ ಮಾಡಿಸ್ತೀನಿ. ಮೇಡಮ್, ನಿಮ್ಗಂತೂ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹಲೋ, ಹೌದಾ? ಅಯ್ಯೋ, ಏನ್ರಿ ಹೀಗಾಗೋಯ್ತು? ಏನಾಯ್ತು? ಅಯ್ಯೋ, ಆ ಉಂಗ್ರ ಕದ್ದಿದ್ದಾನೆ ಅಂತ ಹುಡುಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವನು ಜೈಲಿಂದ ಆಚೆ ಬಂದ್ಬಿಟ್ಟಿದ್ದಾನೆ. ಆ ಹುಡುಗಿ ಬೆಳ್ಳೆಲ್ಲ ಕಚ ಕಚ ಅಂತ ಕತ್ತರಿಸಾಕ್ಬಿಟ್ಟಿದ್ದಾನೆ. ಪಾಪ, ಈಗ ಅವಳಿಗೆ ಲೆಫ್ಟ್ ಹ್ಯಾಂಡೇ ಇಲ್ಲ. ಅಯ್ಯೋ ಪಾಪ. ಆದ್ರೆ ಮೇಡಮ್, ನಿಮಗ್ ಮಾತ್ರ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹೌದೌದೌದು. ಮೊನ್ನೆ ಒಬ್ಬಳು ಚೈನ್ ಕಳ್ದೋಗೈತೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು. ಅವಳು ಜೈಲಿಂದ ತಪ್ಪಿಸ್ಕೊಂಬಂದು ಅವಳು ಮುಖಕ್ಕೆ ಆಸಿಡ್ ಹಾಕ್ಬಿಟ್ಟ. ಅವಳು ಹಾಫ್ ಬಾಯ್ಲು ಕುರೂಪಿ, ಲೈಫೇ ಸ್ಪಾಯ್ಲ್ ಆಗೋಯ್ತು. ಆದ್ರೆ ಮೇಡಮ್, ನಿಮಗ್ ಮಾತ್ರ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹೌದೌದು.
ಯಾಕೆ ಮೇಡಮ್? ನಿಮಗ್ ಗೊತ್ತಲ್ಲ, ನನಗ್ ತುಂಬಾ ಧೈರ್ಯ ಇದೆ, ಆದ್ರೆ ನಾನು ಅರ್ಜೆಂಟಾಗಿ ಹೋಗ್ಬೇಕು. ಯಾಕೆ ಮೇಡಮ್? ಹಂದಿ ಜ್ವರಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳಕ್ಕೆ ಇವತ್ತೇ ಲಾಸ್ಟ್ ಡೇಟು. ಆದ್ರೆ ನಿಮಗ್ ಗೊತ್ತಲ್ಲ ಸರ್, ನನಗ್ ತುಂಬಾ ಧೈರ್ಯ ಇದೆ. ನಿಮಗ್ ಗೊತ್ತಲ್ಲ ಸರ್, ನನಗ್ ಧೈರ್ಯ ಇದೆ. ನಿಂತ್ಕೊಳ್ಳಿ ಮೇಡಮ್. ಮೇಡಮ್ ಮೇಡಮ್, ಅಯ್ಯೋ, ಹಂದಿ ಜ್ವರಕ್ಕೆ ಇಂಜೆಕ್ಷನ್ ತಗೋಬೇಕು ಅಂತ ಅವಳು ಓಡೋಗ್ತಾ ಇದ್ದಾಳೆ. ಆದ್ರೆ ಇವನಿಗೆ ಬಂದಿರೋ ಜ್ವರಕ್ಕೆ ಇಂಜೆಕ್ಷನ್ ಕೊಡ್ಬೇಕಾಗಿರೋದೇ ಅವಳು. ರಸ ಟೋಟಲ್ ಆಗಿ ಲವ್ ಅಲ್ಲಿ ಬೀಳ್ತಾರಮ್ಮ. ಲವ್ 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 ಡೌ ಡೌ ಡೌ. ಬಾಸು ಒಳ್ಳೆ ಪೀಸು. ನೋಡೆ ಗೀತಾ, ಹಕ್ಕಿಗಳು ಹಾರೋ ಟೈಮಲ್ಲಿ ನಿಮ್ಮಪ್ಪ ತಲೆಗೆ ಡೈ ಹಾಕೊಂಡು ಸೈಟ್ ಹೊಡಿತಿದಾರಲ್ಲೇ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿಮ್ಮಪ್ಪಂಗೆ? ಏ ತರ್ಲೆ, ಸುಮ್ನೆ ಬಾರೆ. ಯಾರ್ಗಪ್ಪ ವೇಟ್ ಮಾಡ್ತಿದ್ದೀರಾ? ನೋಡಮ್ಮ, ನಿನ್ ತಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಅಷ್ಟೇ ತಾನೇ, ಯಾರೋ ಫ್ರೆಂಡ್ ಮನೆಗೆ ಹೋಗಿರ್ತಾನೆ, ಕರ್ಕೊಂಡ್ ಬರ್ತೀನಿ ರೀ. ಲೋ ಮಂಜ, ವಿಶ್ವ ಎಲ್ಲೋ? ಅಣ್ಣವ್ರ ರೋಡು, 5ನೇ ಮೈನು, 7ನೇ ಕ್ರಾಸು, ಪೂಜಾ ಬಾರು, ಗಾಂಧಿ ಸ್ಟ್ಯಾಚು, ಪಕ್ಕದ ಸ್ಲಮ್ಮು. ಅಲ್ಲಿ ಸಿಗ್ತಾನ ಹೋಗು. ಏನೇ ನಿನ್ ತಮ್ಮ ಇಂತ ಸ್ಲಮ್ ಅಲ್ಲಿ ಇರ್ತಾನ? ಬಾರೆ. ಯಾವ್ದು ಈ ಪಟಾಕಿ? ನಮ್ಗೆ ಸಿಗ್ನಲ್ ಕೊಡ್ತಾವಳೆ. ವೋಲ್ಟೇಜ್ ತುಂಬಾ ಜೋರಾಗಿರ್ಬೇಕು. ಟೆಸ್ಟ್ ಮಾಡೋಣ. ಹುಡುಗಿರ ಸವಾಸ ನಮಗ್ ಬೇಕಾ ಅಣ್ಣ? ಸ್ವಾಮಿಗಳೇ ಹುಡುಗಿರಿಂದ ಹೋಗ್ಬೇಕಾದ್ರೆ ಈ ಸ್ಲಮ್ಗಳ್ದೇನ್ಲಕ್ಕ ಬರ. ಅಮೃತ, ಯಾರು ಇವರು? ಸುಮ್ನೆ ಚಮಕಾಯ್ತೆ, ಬಕ್ರಾಗಳು ಹಿಂದೆನೆ ಬಿದ್ಬಿಟ್ಟಿದ್ದಾರೆ. ಏಯ್, ಯಾಕೋ ಲೋಫರ್? ಏನೇ ಸಿಗ್ನಲ್ ಕೊಟ್ಬಿಟ್ಟು ನಕರ ಮಾಡ್ತಾ ಇದ್ಯಾ? ಮೈ ಮುಟ್ಟಿದ್ರೆ ಕಂಬಿ ಎಣಿಸ್ತೀರಾ? ಸ್ಟೇಷನ್ ಸ್ಕೂಲ್, ಜೈಲೇ ನಮ್ಮ ಮಠ. ನೋ ಭಯ, 100% ರೇಪೆ. ಶಿಕ್ಷೆ ಆಗೋರ್ಗು ನಾನ್ ಮೇಂಟೈನ್ ಮಾಡ್ತೀನಿ. ನಾನು ಮೇಂಟೈನ್ ಮಾಡ್ತೀನಿ. ಅಮೃತ, ಏನೇ ಇಂಥ ಕೆಲಸ ಮಾಡ್ಬಿಟ್ಟೆ? ಏನೇ ಮಾಡೋದು? ಗೀತಾ, ಎಸ್ಕೇಪ್! ಬಿಡಿ, ಹೇಳಲ್ಲ. ಲೇ ಲೈಟ್ ಹೌಸ್, ಜಾಗ ಬಿಡಲು. ಸುಮ್ನಿರೆ. ನೀನಿರೆ, ಏನೋ ಮುಖ ನೋಡ್ತೀಯ, ಜಾಗ ಬಿಡೋ. ಇವ್ನು ಅವ್ರಿಗಿಂತ ವರ್ಸ್ಟು. ಸುಮ್ನಿರೆ, ಇವನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ಬಿಡೋ, ಎಲ್ಲಿಗೆ ಹೋಗ್ತೀರಾ? ಬಿಡೋ. ಯಾರೇ ಇವನು? ಕಳ್ಳ ಕಡೆ. ಇಷ್ಟೊಂದು ಸ್ಮಾರ್ಟ್ ಆಗಿದಾನಲ್ಲೇ. ಅಯ್ಯೋ, ಮೊನ್ನೆ ಪೊಲೀಸ್ ಕಳ್ಳ ಅಂತ ನಾನೇ ಹಿಡ್ಕೊಂಡೆ. ಈಗ ಜೈಲಿಂದ ಹೊರಗ್ ಬಂದಿದ್ದಾನೆ. ಈಗ ಇವ್ನಿನ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಕನ್ಫರ್ಮ್ ರೇಪೆ. ಜಾಗ ಬೇರೆ ಹುಡುಕ್ತಿದಾನಲ್ಲೇ ಗೀತಾ. ಎಲ್ಲ ಐಡಿಯಾನು ನೀನೇ ಕೊಟ್ಬಿಡು. ಸರ್ ಸರ್, ನನ್ನ ರೇಪ್ ಮಾಡಬೇಡಿ ಸರ್. ನಾವು ಚೆನ್ನಾಗಿಲ್ಲ, ಇವನ್ನೇ ರೇಪ್ ಮಾಡಿ ಸರ್. ಸುಮ್ನೆ ಇರೆ. ಏನಾದ್ರೂ ಮಾಡೆ. ಏ ಬಿಡ. ನೀನ್ ಅಜ್ಜಿ ಲೈಟ್ ಹೌಸ್ ತರ ಇದ್ಯಾ? ಹಿಂದೆ ಬರ್ತಾರೋ ಬೆಡ್ ಲ್ಯಾಂಪ್ ಗಳಿಗೆ ಹೆದರ್ಕೋತ್ಯಾ? ಗಂಡ್ಸಲ್ವೇನೋ ನೀನು? ತಾಕತ್ತಿಲ್ವಾ ನಿಂಗೆ? ಹೋಗಿ ಅವ್ರನ್ನ ಹೊಡಿ. ಇವಳನ್ನ ರೇಪ್ ಮಾಡೋದಕ್ಕೆ ನಾನೇ ನಿನ್ ಜಾಗ ಹುಡ್ಕೊಡ್ತೀನಿ. ಏನ್ ಹೇಳೋ, ಬಾಯ್ ಬಿಡೋ. ಸರಿ, ಅದು ನಡೆಯಾಗಿದ್ದ, ಹೋಗೋಣ. ಏಯ್, ತಮಟೆ ರೆಡಿ ಮಾಡ್ಕೊಳ್ರ. ಅಮೃತ, ಏನ್ ಮಾಡ್ತಿದ್ಯೆ? ನೀ ಸುಮ್ನೆ ಬಾರೆ. ಏಯ್ ಮಗ, ಇಲ್ಲೇ ಅವಳಲ್ಲೋ. ನಿಂತ್ಕೊಡ್ರಲ್ಲೋ. ನಾಯಿ ನರಿ ಹಂದಿಗಳ ಜೊತೆ ಹೊಡೆದಾಡೋದ್ ಸುಲಭ. ಯಾವತ್ತಾದ್ರೂ ಸಿಟಿಲ್ ಸಿಂಹ ನೋಡಿದ್ದೀರೇನ್ರು ನೀವು? ಸಿಂಹನ? ಹೌದೋ ನಿನ್ನ ಅಜ್ಜೆ. ನೀನೇ ನನ್ನ ರೇಪ್ ಮಾಡೋದು. ತಾಕತ್ತಿದ್ರೆ ಈ ಸಿಂಹನ್ ಕೆಡವಿ ನಾನೇ ಬಂದ್ ನಿಮ್ ಪಕ್ಕದಲ್ಲಿ ಮಲ್ಕೋತೀನಿ. ಏನು ಹಿಂಗೆ ಹೇಳ್ತಾಳೆ? ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ನೀನ್ ಸುಮ್ನಿರೆ. ಅಯ್ಯೋ, ನಾನ್ ತಲೆ ಕೆಡ್ತಾಳೆ ಇವಳು. ಏನ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಯಾವನೇ ಅವನು? 3 ಅಡಿ ಲಾಂಗ್ ನೋಡಿದೀರಾ, 4 ಅಡಿ ಗನ್ ನೋಡಿದೀರಾ? ಯಾವತ್ತಾದ್ರೂ ಎಲ್ಲಾದ್ರೂ 6 ಅಡಿ RDX ಬಾಂಬ್ ನೋಡಿದೀರೇನ್ರೋ ನೀವು ನನ್ ಮಕ್ಳ? ಕನ್ನಡದ ಕುತುಬ್ ಮಿನಾರ್, ಬಿಜಿಲಿ ಬಾಡಿ, ಗುದ್ರಿ ಏಟು, ಚಿಂಗಾರಿ ಫೈಟು. ತಾಕತ್ತಿದ್ರೆ ಮುಟ್ರೋ ಈ ಸಿಂಹನ. ಜರ್ಗೆಲೆ ಜರ್ಗೆ.
ಗೀತಾ ಏನೇ ನಮ್ ಕಡೆಗೆ ಬರ್ತಿದ್ದಾನಲ್ಲೇ. ಗೀತಾ ಮಿಸ್ ಇಲ್ವೇ? ಏನು ರೇಪು. ಲೈಟ್ ಹೌಸ್, ನೀನು ಇಷ್ಟೊಂದು ಅರ್ಜೆಂಟ್ ನಿನ್ಗೆ? ನಾನೇ ನಿಮ್ ಜಾಗ ಹುಡ್ಕೊಡ್ತೀನೋ. ಪ್ಲೀಸ್ ಕಣೋ, ಬಿಡು. ಇವ್ರನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬನ್ನಿ. ರೇಪ್ ಮಾಡಲ್ವಾ? ಯಾಕೆ? ಈ ಲೈಟ್ ಹೌಸು ಹೈಟಲ್ಲೂ ಟಾಪು, ಲೈಟ್ ಕೊಡೋದ್ರಲ್ಲೂ ಟಾಪು. ಹೆಣ್ಣು ಅಂದ್ರೆ ಗೌರವ, ತಾಯಿ ತಾಯ್ನಾಡು ಅಂದ್ರೆ ಪ್ರೀತಿ, ಸ್ನೇಹಿತರು ಅಂದ್ರೆ ಉಸಿರು. ಅದೇ ಈ ಲೈಟ್ ಹೌಸ್ ಪ್ರಾಣ. ಥ್ಯಾಂಕ್ ಯು, ಬಾಯ್. ನಿನಗೇನೆ ನಾನು ಅವನಿಗೆ ಮುತ್ತು ಕೊಟ್ರೆ ನೀನ್ ಅವನಿಗೆ ಮುತ್ತು ಕೊಡ್ಬೇಡ. ಗೀತಾ ಬಿದ್ಯಾ? ಲೇ ಅವನ್ ಕಳ್ಳ ಕಣೆ. ಪರವಾಗಿಲ್ಲ. ವಿಶ್ವ ವಿಶ್ವ ಮಗ, ಪ್ರೀತಿಯಲ್ಲಿ ಹುಡುಗಿರ್ ಸತಾಯಿಸಿದ್ರೆ ಒಂಥರ ಕಿಕ್ಕಿರುತ್ತೆ. ನೀನೇನು ಫಾರ್ಮುಲಾನೇ ಚೇಂಜ್ ಮಾಡ್ಬಿಟ್ಟಿದ್ಯಾ? ಅಲ್ಲ, ನೀನ್ ಯಾರು ಏನ್ ಕೆಲಸ ಮಾಡ್ತೀಯ ಅಂತ ಹುಡುಗಿಗಳು, ಇಲ್ಲ ಅಂದ್ರೆ ನಾಳೆ ದಿನ ನಿಂಗೆ ಪ್ರಾಬ್ಲಮ್ ಆಗುತ್ತೆ. ಮಗ, ಅವಳು ಒಬ್ಬ ಕಳ್ಳನ್ ಲವ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದಾಳೆ. ನಾನೇನಾರು ಪೊಲೀಸ್ ಅಂತ ಗೊತ್ತಾಗೋದ್ರೆ ಅಷ್ಟೇ ಎದುರ್ಕೊಂಡು ಸಾಯ್ತಾಳೆ. ಇವತ್ ರಾತ್ರಿ ಸಿಗ್ತೀನಿ ಅಂತ ಹೇಳಿದಾಳಲ್ಲ, ಅವಳ ಮನ್ಸಲ್ಲಿ ಏನಿದೆ ಅಂತ ಕೇಳಿ ತಿಳ್ಕೊತೀನಿ. ಏನಾಯ್ತು? ಇಳಿ ಕೇಳಿದೆ. ಅದು ಹೇಳು ಗೀತಾ. ನಾನ್ ನಿಂಗೇನೋ ಹೇಳ್ಬೇಕು. ಪರವಾಗಿಲ್ಲ, ಹೇಳು ಗೀತಾ. ಅದು ಈ ಟೈಮ್ ಅಂತಾನಾ? ಪರವಾಗಿಲ್ಲ, ಹೇಳು ಗೀತಾ. ಅದು ಆ ಮನೆ. ಆ ಮನೆನಾ? ಆ ಮನೇಲಿ ಒಂದು ಪಿಂಕ್ ಕಲರ್ ಚಪ್ಲಿ ಇದೆ. ಚಪ್ಲಿನಾ? ನಾನ್ ಅದನ್ನ ಪರ್ಚೇಸ್ ಮಾಡ್ಬೇಕಿತ್ತು. ಆ ಡುಮ್ಮಿ ದಡಗ್ಲಿ ಗಿಟಾರ್ ಟೀಚರ್ ನಿಮ್ಮಿ ಅದನ್ನ ಪರ್ಚೇಸ್ ಮಾಡ್ಬಿಟ್ಲು. ಅವಳಿಗೆ ತುಂಬಾ ಕೊಬ್ಬು. ಇವಾಗ ನನ್ಗದ್ ಬೇಕು. ಅಲ್ಲ ಗೀತಾ, ಇಷ್ಟೊತ್ನಲ್ಲಿ ಹೋಗಿ ಅವ್ರ ನೆದಳ್ಸಿ ಡಿಸ್ಟರ್ಬ್ ಮಾಡಿ ಚಪ್ಲಿ ಕೇಳೋದು ಚೆನ್ನಾಗಿರುತ್ತಾ? ಡಿಸ್ಟರ್ಬ್ ಮಾಡೋರ್ನ ಕಳ್ಳ ಅನ್ನಲ್ವೋ? ನೀನ್ ಕನ್ನ ಹಾಕ್ತಿಯೋ ಕೊಲೆ ಮಾಡ್ತೀಯೋ ನನಗದ್ ಗೊತ್ತಿಲ್ಲ. ತಲೆ ಮೇಲ್ ತಲೆ ಬೀಳಿ ರಕ್ತ ಚರಿತ್ರೆನೇ ಕ್ರಿಯೇಟ್ ಆಗ್ಲಿ. ಗೀತಾ ಗೀತಾ, ನಿನ್ನ ಬಂಗಾರ ಅಪರಂಜಿ ಅಂತೆಲ್ಲ ಅನ್ಕೊಂಡಿದ್ದೆ. ಕೇವಲ ಒಂದ್ ಚಪ್ಲಿಗೋಸ್ಕರ ಚಿಂಪಾಂಜಿ ತರ ಆಡ್ತಿದ್ಯಲ್ಲೇ. ಬೇಕು, ಹೋಗು. ಈಗ್ಲೇ ಬೇಕಾ? ಈಗ್ಲೇ ಬೇಕು. ಭಗವಂತ, ಬೇಗ ಹೋಗು. ಹೋಗ್ತಾ ಇದ್ದೀನಲ್ಲ. ಇದೇನಿದು, ಮೊದಲೇ ಡೋರ್ ಓಪನ್ ಆಗೋಗಿದೆ. ಏನಾರು ಸಿಗಾಕ್ಸೋದಕ್ಕೆ ಮೊದಲೇ ಪ್ಲಾನ್ ಹಾಕೊಂಡಿರ್ಬೋದಾ? ಯಾರೋ ನೀವು? ನಿನ್ನಂಗೆ ಕಳ್ರು. ನಾನ್ ಕಳ್ಳ ಅಲ್ಲ ಕಣ್ರಯ್ಯ. ಎಲ್ಲ ಕಳ್ರು ಹಿಂಗೆ ಹೇಳೋದು. ಈ ಫೀಲ್ಡ್ ಹೊಸಬನ? ನಿಮ್ಗೆ ಗೊತ್ತಾಯ್ತು? ನೀನ್ ತಾಚಿ ಬಿಟ್ಕೊಂಬಂದಾಗ್ಲೂ ಗೊತ್ತಾಯ್ತು. ಸರಿ, ನೀನ್ ಹಿಂಗೋಗು, ನಾವ್ ಹಂಗೋಗ್ತೀವಿ. ಚಪ್ಲಿ ಸ್ಟ್ಯಾಂಡ್ ಎಲ್ಲಿದೆ? ಚಪ್ಲಿ ಕಳ್ಳದ ಕೆಳಗಡೆ ಇದೆ. ಹೋಗು ಹೋಗು. ಎಲ್ಲ ನಿಮ್ ಬಾಸು? ಅಲ್ಲೋಡಿ ಬಾಸು. ನೀನ್ ಯಾಕೋ ಗೋಡೌನ್ ಕೆಳಗಡೆ ಹೋದೆ? ಐಟಮ್ ಚೆನ್ನಾಗಿದೆ ಅಂತ ತಗೊಳಕ್ ಬಂದೆ, ಲಾಕ್ ಆಗ್ಬಿಟ್ಟೆ. ಈಗ ನೀನ್ ಕಾಪಾಡ್ತೀಯ ಇಲ್ವೋ?
ಕರ್ಲೆ ಜೋರಾಗಿ ಬಡ್ಕೊಂಡ್ಬಿಡ್ತೀನಿ 3 ಜನ ಸಿಕ್ಕಾಕೊಂಡ್ಬಿಡ್ತೀವಿ ಅಯ್ಯೋ ಬಾಣ 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 ಅಣ್ಣ ಕಾಲಿಗೆ ಸಪೋರ್ಟ್ ತಗೊಂಡು ಹೇಳಿ ಅಣ್ಣ ಹೌದಾ ಅಣ್ಣ ಹೊಲ್ಬೇಡಣ್ಣ ನಾವಿದ್ದೀವಿ ಅಣ್ಣ ಸರಿಯಣ ಅಯ್ಯಯ್ಯೋ ಕರಿ ನನ್ನ ಮಗನೇ ನಿನ್ನ ಮಗ ಬಚ್ಚ ಏನ ಬಂದಿತ್ತು ಎಷ್ಟು ನನ್ನ ಜೊತೆ ಮಲ್ಕೊಂಡಿದ್ದೆ ಓ ಮುಳ್ಳಂತಿ ನೀನ ಜೊತೆ ಮಲ್ಕೊಂಡಿದ್ರೇನೋ ಪಾಪಿ ನನ್ನ ಮಕ್ಕಳ ಅಯ್ಯೋ ಕರಿ ಅಯ್ಯೋ ಬಂದಿದ್ದೀರೇನೋ ಪಾಪಿ ನಡಿ ನಡಿ ಬೇಗ ಗಾಡಿ ಸ್ಟಾರ್ಟ್ ಮಾಡು ನಡಿ 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 ಏಯ್ ನಿಂಗೆ ತಲೆಗಿಲ್ ಕೆಟ್ಟಿದ್ಯಾ ಹಾ क्या चाहिए रोकड़ा पैसा है क्या ಚಿಲ್ಲರೆಗಳನ್ನ ಹಾಕೊಂಡು ಬಂದಿದೆಯಲ್ಲ ಖಜೂರ್ ಬೇಟೆ ಇದು ಸಂಡೆ ಬಜಾರಲ್ಲಿ ಮುಲ್ಲಾ ಸಾಬ್ ಮಾರೋ ಅಲ್ಲು ಜೋ ಪೌಡ್ರ್ ಅಲ್ಲ ಚಿಟಿಕೆ ಪೌಡ್ರಿಗೂ ಕಂತೆ ದುಡ್ಡು ತಂದ್ರು ಸಾಕಾಗಲ್ಲ ಹೋಗಿ ಗುಟ್ಕಾನ 90 ಬಿಟ್ಕೊಂಡು ಚಟ ತೀರಿಸ್ಕೊಳ್ಳಿ ಏಯ್ ಬಾರ್ ಬೇಕ್ರೆ ಸಾಲಂಕು ಅಣ್ಣ ಏನ್ ಬೇಕಾದ್ರೂ ಮಾಡ್ತೀನಿ ಎಷ್ಟು ಬೇಕಾದ್ರೂ ಕೊಡ್ತೀನಿ ಆದ್ರೆ ಸದ್ಯಕ್ಕೆ ಕಾಸಿಲ್ಲ ಅಣ್ಣ ಸೊಪ್ಪು ಮಾತ್ರ ಇಲ್ಲ ಅಂತ ಹೇಳ್ಬೇಡ ಅಣ್ಣ मार उसको मार साले को भयाना ಅವನ್ ಕೊಡಿ पूरा पैकेट फ्री वर्ड ಅಲ್ಲಿ ನಿಮ್ಮಿಬ್ಬರಿಗೂ ಲಿಂಕೇ ಇಲ್ಲ ಖತಮ್ ಕರ್ ದೋ ಸೋಚೋ ಮಾತ್ ಮಾ ಕಸಮ್ ಒಳ್ಳೆ ಆಫರ್ ವಿಶ್ವ ನಾವು ಬೇಡ ಕಣೋ ನನ್ನ ಮಾತು ಕೇಳೋ ನಾವು ಇಲ್ಲಿಂದ ಹೋಗೋಣ ಬಾರೋ ವಿಶ್ವ ನನ್ನ ಮಾತು ಕೇಳೋ ಜಾಗ ಸರಿ ಇಲ್ಲ ಕಣೋ ನನ್ನ ಮಕ್ಕಳ ಇಲ್ಲಿ ಬಂದು ಶೋ ಕೊಡ್ತಾ ಇದ್ದೀರಾ ದುಡ್ಡು ಇಲ್ಲ ಮೀಟ್ರು ಇಲ್ಲ ಚಪ್ಪಲಿ ಬಿಚ್ಕೊಂಡು ಹೊಡಿತೀನಿ ನನ್ನ ಮಾತಲ್ಲ ಹೋಗ್ರ ಅವ್ರಿಗೆ ಲೋ ವಿಶ್ವ ಹೋಗ್ಲಿ ಬಿಡೋ ಯಾಕೋ ಬೇಜಾರು ಮಾಡ್ಕೊಂತೀಯಾ ಒಂದಲ್ಲ ಒಂದ್ ದಿವಸ ಈ ಕೈಯಲ್ಲಿ ಆ ತುಪಾಕಿನ ಹಿಡಿದೇ ಹಿಡಿತೀನಿ ಹೋಗ್ಲಿ ಬಿಡೋ ಮಚ್ಚ ಬಿಟ್ಟಾಕೋ ಆ ಸೇಟುಗ್ ನನ್ ಪವರ್ ಏನು ಅಂತ ತೋರಿಸ್ತೀನಿ ಆಯ್ತು ಹೋಗ್ಲಿ ಬಾರಲ್ಲೋ ಬಾರ ಹೋಗೋಣ ಬಾರ ಹುಟ್ಟಹಬ್ಬಕ್ಕೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಮನೆಗೆ ಕರ್ಕೊಂಡ್ ಬಂದಿದ್ಯಲ್ಲ ಮುಂಚೆನೆ ಹೇಳಿದಿದ್ರೆ ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರ್ತಿದ್ದೆ ಇದೇ ನಮ್ಮನೆ ಅಲ್ಲ ಬಾ ಮತ್ತಿದು ಬಾ ಹೇಳ್ತೀನಿ ಅಮ್ಮ ಹೇಗಿದ್ಯಮ್ಮ ಇಷ್ಟಾರ್ಥ ಪ್ರಾಪ್ತಿರಸ್ತು ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮ ಗೀತಾ ಅಂತ ನಮಸ್ತೆ ಅಮ್ಮ ಚೆನ್ನಾಗಿರಮ್ಮ ನೀವಿಬ್ರು ಮಾತಾಡ್ತಾ ಇರಿ ನಾನು ಕಾಫಿ ತಗೊಂಡ್ ಬರ್ತೀನಿ ಏನು ಬೇಡ ನೀವಿಬ್ರು ಮಾತಾಡ್ತೀರಿ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ನೀನ್ ಬಾಮ್ಮ ಬಾಮ್ಮ ಕೂತ್ಕೋ ಅಮ್ಮ ನಿಮ್ ಮಗ ಹುಟ್ಟಾನೆ ತರ್ಲೇನಾ ನನಗೆ ಮಕ್ಕಳೇ ಇಲ್ಲಮ್ಮ ಮತ್ತೆ ಇವನು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 30 ವರ್ಷಗಳ ನರ್ಸಾಗಿ ಕೆಲಸ ಮಾಡಿದ್ದೀನಿ ಈ ಕೈಗಳಿಂದ ಸಾವಿರಾರು ಹೆರಿಗೆಗಳು ಮಾಡಿದ್ದೀನಿ ಅವ್ರಗಳಲ್ಲಿ ಇವನು ಒಬ್ಬ ಉಳಿದವರೆಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ಇವನು ಮಾತ್ರ ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆ ನನ್ನ ನೋಡಕ್ ಬರ್ತಾನೆ ಯಾಕೋ ಈಗ ಮಾಡ್ತೀಯ ಅಂತ ಕೇಳಿದ್ರೆ ಅವನು ಏನ್ ಹೇಳ್ತಾನೆ ಗೊತ್ತಾ ನಾನು ಈ ಜಗತ್ತಿಗೆ ಬಂದಾಗ ಮೊದಲ್ ನನ್ನ ಮುಖ ನೋಡ್ದವಳು ನೀನು ನನ್ನನ್ನು ಮುಟ್ಟದವಳು ನೀನು ನನ್ನನ್ನು ತೊಟ್ಲಲ್ಲಿ ತೂಗಿಸ್ದವಳು ನೀನು ಅಂತಾನೆ ನನ್ನ ಹೆತ್ತವ್ರು ನನಗೆಷ್ಟು ಮುಖ್ಯನೋ ನೀನು ನನಗಷ್ಟೇ ಮುಖ್ಯ ಅಂತಾನೆ ನಿಜವಾಗ್ಲೂ ಇವನ್ನ ಹೆತ್ತವರು ತುಂಬಾ ಅದೃಷ್ಟವಂತರು ಆದ್ರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟ ಇಂಥ ಒಬ್ಬ ಮಗ ಅಮ್ಮ ಅಂತ ಒಂದು ಸಲ ಕರೆದ್ರೆ ಎಷ್ಟೋ ಜನ ಮಕ್ಕಳಿಲ್ದೇ ಇರೋ ಹೆಂಗಸರು ತಾಯ್ತನ ಸಿಕ್ಕದಷ್ಟು ಸಂತೋಷ ಪಡ್ತಾರೆ ಅಮ್ಮ
ಮಾತಾಡ್ತಾ ಇರಿ, ನಾನು ಬೇಗ ಅಡಿಗೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಾ ಏಯ್ ಡಬ್ಬ, ನೀನ್ ಯಾವನೋ ನನ್ ಪರ್ಸ್ ಕದಿಯಕ್ ಹೇಳ್ದವನು? ಯಾವನೋ ಹೇಳ್ದವನು? ನಿಂಗೆ ನಿಂಗೆ ನಿನ್ ತಲೆದಲ್ಲಿ ಏನಾದ್ರು ಏನೇ ಮಾಡ್ತಿದ್ಯಾ? ಇದು ನಿನಗ್ ಬೇಕಿದ್ದೇನೆ, ಬುದ್ಧಿ ಇದೆಯೇನೆ? ಸುಮ್ನೆ ರೋಡಲ್ಲಿ ಹೋಗ್ತಿದ್ದವನ್ನ ಕರ್ಕೊಂಡ್ ಬಂದು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ದಲ್ದೆ ಅವ್ರ ಜೊತೆ ಫ್ರೆಂಡ್ಶಿಪ್ ಬೇರೆ ಮಾಡ್ಬಿಟ್ಯಲ್ಲಿ. ಈಗ ಅನುಭವಿಸು. ಬೇಕಿತ್ತು ನಿನ್ಗಿದೆಲ್ಲ ಬೇಕಿತ್ತು. ಏನಾಯ್ತು ಗೀತಾ? ಯಾಕೊಬ್ಬೊಬ್ಳೆ ಮಾತಾಡ್ತಿದ್ಯಾ? ನಿನಗ್ ಅರ್ಥ ಆಗ್ತಿಲ್ವೇನೋ? ಓ, ಮನೆಗೆ ಹೋಗ್ಬೇಕಾ? ಹಾರ್ಕೊಂಡು ಹೋಗ್ತೀಯಾ? ನಾನ್ ಇನ್ನ ಇಷ್ಟಪಡ್ತಾ ಇದ್ದೀನೋ? ಇಂಥ ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಮಜಾ ಮಾಡೋ. ನನ್ ಜೀವನ ಹಾಳಾದ್ರೂ ಪರವಾಗಿಲ್ಲ, ಬಾ ನಿನ್ ಜೊತೆ ಸಂಸಾರ ಮಾಡ್ತೀನಿ. ಏಯ್, ಯೋಚನೆ ಬೇರೆ ಮಾಡ್ತಾ ಇದ್ಯಾ ನಿನ್ನೋ? ಇಂಥ ಒಳ್ಳೆ ಹುಡುಗಿ ನಿನ್ನ ಇಷ್ಟಪಡ್ತಾ ಇದ್ದಾಳೆ, ಇನ್ನು ಯೋಚನೆ ಬೇರೆ ಮಾಡ್ತಾ ಇದ್ಯಾ ನೀನು? ನಿನಗೆ ಬೇಕು ಕಣೆ, ಇದು ಬೇಕು, ಇನ್ನೂ ಬೇಕು. ನನ್ನ ಹುಡ್ಕೊಂಡ್ ಬರ್ತೀಯಲ್ಲ ನೀನು, ಆವಾಗಿದೆ ನಿನಗೆ. ಬಾರೋ ಬಾರೋ, ಆವಾಗಿದೆ ನಿನಗೆ. ಬಾ ಬಾ ಬಾ. ಗೀತಾ, ಏ ಗೀತಾ, ಗೀತಾ. ಹೊರಟೋದ್ರು. Excuse me. Yep. Can I use your laptop for a minute? It's very important. Okay. Thank you. Hey, pretty girl. Are you an Indian?
Yes. Oh, I'm Arvind. And you? I'm Payal. Oh, अब बात किया तो कोयल, स्माइल किया तो हम हो जाएंगे घायल. First time in Swiss? Yes. Okay. I keep coming here often to meet my clients. I'm a software engineer. You know, Switzerland is a wonderful place. You will love it. Hey, taxi! Are you going to the city? Yep. Taxi is very expensive here. Shall we share it? Okay. Are you here for a holiday? No, I've come for studies. आइए, अंदर आइए. Please come. ನಿನ್ನೆ ಇಲ್ಲಿ ಇಬ್ರು ಕನ್ನಡ ಹುಡುಗಿನ ಕಿಡ್ನಾಪ್ ಮಾಡ್ದಲ್ಲ, ಎಲ್ಲಿದ್ದಾರೆ ಹೇಳು? ಗೊತ್ತಿಲ್ಲ. ಕರ್ನಾಟಕದ ಹುಲಿ ಬೇಲಿ ದಾಟ್ಕೊಂಡು ಬಂದಿದೆ, ಪರವಾಗಿಲ್ಲ. ಅದೇ ಶಿಸ್ತು ಅದೇ ಗತ್ತನ್ನ ಇನ್ನೂ ಹಾಗೆ ಮೇಂಟೈನ್ ಮಾಡಿದ್ಯಾ. ಬಂದ್ ವಿಷಯ, ನಾನು ಪ್ರೀತಿಸೋ ಹುಡುಗಿ ಅವಳ ಫ್ರೆಂಡ್ ಜೊತೆ ಗಿಟಾರ್ ಆಡಿಷನ್ಗೆ ಅಂತ ಬಂದಿದ್ಲು. ಅವ್ರುಗಳನ್ನ ಕಿಡ್ನಾಪ್ ಮಾಡಿದ್ದಾರೆ. ದುರಾದೃಷ್ಟ ಆ ಗ್ಯಾಂಗ್ ಅಲ್ಲಿ ಕೆಲವು ಇಂಡಿಯನ್ಸ್ ಕೂಡ ಇದ್ದಾರೆ. ಆ ಗ್ಯಾಂಗ್ ಲೀಡರ್ ಹೆಸರು ಮಾರ್ಕೋ. ನಿನಗೆ ಹೇಗೆ ಗೊತ್ತಾಯ್ತು? ನಾನು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದನ್ನ ಮರಿಬೇಡ. ಸುಮಾರು 5-6 ವರ್ಷಗಳ ಹಿಂದೆ ಕೆಲ್ಸಕ್ಕೆ ಅಂತ ಬಂದವರು ಇಲ್ಲಿ ಈ ದಂಧೆನ ಶುರು ಮಾಡಿದ್ರು. ಆಗ ಬರೀ 50 ರಿಂದ 100 ಜನ ಮಾತ್ರ ಇದ್ರು.
ಆದ್ರೆ ಈಗ ಸಾವಿರಾರು ಜನ ಇದ್ದಾರೆ. ಅವರಲ್ಲೇ ಸಾಕಷ್ಟು ಬೇರೆ ಬೇರೆ ಗ್ಯಾಂಗ್ಗಳಿವೆ. ಅವರನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ. ಅವರು ತುಂಬಾ ಡೇಂಜರಸ್. ಡೆತ್ ಸರ್ಟಿಫಿಕೇಟ್ ರೆಡಿ ಆಗಿದೆ, ಸೈನ್ ಹಾಕೋದೊಂದೇ ಬಾಕಿ. ಸುಮ್ಮನೆ ದುಡುಕ್ಬೇಡ. ಇಲ್ಲಿನ ಪೊಲೀಸ್ ಹೆಲ್ಪ್ ತಗೋ. ಸಾಕಷ್ಟು ಜನ ಇಂಡಿಯನ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ನನ್ನ ಹತ್ರ ಅಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ. ಬೇರೆ ದಾರಿ? ಮೊದಲು ಆ ಹುಡುಗಿರು ಯಾರ ಕಣ್ಣಿಗೆ ಬಿದ್ರು ಅಂತ ಹುಡುಕ್ಬೇಕು. ಅಂತ ಹ್ಯಾಂಡ್ಗಳನ್ನ ನಾವು ಸ್ಪಾಟರ್ಸ್ ಅಂತ ಕರಿತೀವಿ. ಅವನ ಹೆಸರು ಅರವಿಂದ್. ಅವನ್ ಸತ್ತಾಗ್ಲೇ 3 ಅವರ್ ಆಯ್ತು. ಏನು? ನಿನಗೆ ಇಷ್ಟ ಬಂದಂಗೆ ಸಾಯಿಸ್ಕೊಂಡು ಓಡಾಡೋದಕ್ಕೆ ಇದು ಇಂಡಿಯಾ ಅಲ್ಲ, ಸ್ವಿಟ್ಜರ್ಲ್ಯಾಂಡ್. ತಿಗಣೆ ಹೊಸ್ಕಾಕ್ತಾರೆ ನಿನ್ನ. ಸಾವಿನ ಮೇಲೆ ಸವಾರಿ ಮಾಡೋ ಚಿಂಗಾರಿ ನಾನು. ನನ್ನ ಹುಡುಗಿಗೆ ಏನಾರಾದ್ರೆ ಆ ಗ್ಯಾಂಗ್ ಅಲ್ಲಿ ಯಾರೊಬ್ರು ಉಳಿಯಲ್ಲ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ಫ್ರೆಂಡ್ ಹತ್ರ ಅಂತ ಅನ್ಕೊಂಡಿದ್ದೀನಿ. ಅದೇ ಫ್ರೆಂಡ್ ಸ್ವಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು, ಮರಿಬೇಡ. ಈಗ ಅವ್ರೆಲ್ಲಿ ಸಿಗ್ತಾರೆ? ನೈಟಿಂಗ್ಹ್ಯಾಮ್ ಟ್ರಾಮ್ ಸ್ಟೇಷನ್. ಬಿ ಕೇರ್ಫುಲ್, ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋಬೇಡ. ಹಲೋ, Excuse me. You had called for a translator? And that's me. ಕನ್ನಡ ಬರುತ್ತಾ? ಬಾ. I can translate Swiss to Kannada, Swiss to Hindi, Swiss to English, and to any other Indian languages. But I'm not an Indian. ನನ್ನಿಂದ ನಿಮ್ಗೆ ಏನು ಹೆಲ್ಪ್ ಆಗಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ನಾನು ನನ್ನ ಬಗ್ಗೆ ಹೇಳ್ತೀನಿ. ನಾನು ಇಂಡಿಯಾನ ಬರೀ ಮ್ಯಾಪಲ್ಲಿ ಮಾತ್ರ ನೋಡಿರೋದು. ನಾನು ಏನು ಬೇಕಾದರೂ ಹೆಲ್ಪ್ ಮಾಡ್ತೀನಿ, ಆದರೆ ನಾನು ಮಾರ್ಕೊಳ್ಳೋದು ಬಿಟ್ಟು. My charges are 50 francs per hour. Tell me your problem. ಈ ಥರದಿಲ್ಲಿ ನಡೀತಾನೆ ಇರುತ್ತೆ. ವಾಟ್ಸ್ ದ ಪ್ಲಾನ್? Get your ass out. Say my name, son. Say my name, son. Who the fuck is she? Hey, darling. You look hot. Hey, your place or my place? Try me. Let's go home. Hey, Macha. Come to me, darling. How much? 200 francs, only for you. Full night? No, only 1 hour. Oh no. 100 francs, full night. Ah, pretty girl. ಏನಾದ್ರು ಕ್ಲೂ ಸಿಗ್ತಾ? ನೀನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಇಷ್ಟು ಜನಗಳ ಮಧ್ಯದಲ್ಲಿ ನೀನೊಬ್ಳು ಹೊಸಬ್ಳು ಬಂದು ನಿಂತಿದ್ಯಾ ಅಂತಂದ್ರೆ ಇವ್ರುಗಳ ಬಾಸ್ ಬರಲೇಬೇಕು. ಅಲ್ಲಿವರೆಗೂ ಮೇಂಟೈನ್ ಮಾಡು. You bitch. Mando, there's a new girl in the place. She is taking my customer. Hey, bitch! Who are you? This is my place. Hey! Don't touch me. Sorry. Take my girls, not this one. No. Pay me 100 francs. You're spoiling my business. Yeah. One sec. Hey, it's 300 francs, man. You're wasting my time. Get lost. Girls, get back to work.
ನೀನ್ ಇಲ್ಲೇ ಇರು, ನಾನು ಬರ್ತೀನಿ. ಓಕೆ. I have some. What's up, bro? Wind up with my plate. Don't worry, I'm not wrong, so we'll wind up with my plate. Wait, Indian? Yeah. 200 francs. Okay, let's see. Let's talk. Guys, All right. we can Get some I have some Indian stuff. Who gave you this jacket? Who gave you this jacket? Who? Come on, tell me. Tell me. Tell me.
ನೀನೀಗ ರೆಸ್ಟ್ ತಗೋ, ನಾನು ನಾಳೆ ಬರ್ತೀನಿ. ಬಾರೋ ನಿನಗಿದೆ, ಬಾ ಬಾ ನಿನ್ಗಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಬೇಡ ಹೋಗು, ಹೊಸ ಹರುಷವ ತರುವೆನು ಇನ್ನು ಎಂದು. ಸಾಕು ತೊಲಗು. ಈ ಓಲ್ಡ್ ಸ್ಟೈಲ್ಗೆಲ್ಲ ಕರಗಲ್ಲ. ಯಾವ್ದಾದ್ರು ಸಖತ್ತಾಗಿರೋ ಡೈಲಾಗ್ ಹೇಳು ನೋಡೋಣ. ಓ ಡೈಲಾಗ್. ಸ್ಪೀಡ್ ಆಗಿ ಬರ್ತಿರೋ ಟ್ರೈನ್ ನಿಲ್ಸೋದಕ್ಕೆ ಕೆಂಪು ಬೌಟ ಇದೆ, ಆದ್ರೆ ನಿನ್ನ ಮನಸ್ಸಿನ ಭಾವನೆಗಳನ್ನ ನುಗ್ತಾರೋ ಈ ಪ್ರೀತಿಯ ಟ್ರೈನ್ ನಿಲ್ಸೋದಕ್ಕೆ ಯಾವ ಬೌಟ ಇದೆ? ಹೇಳು ಗೀತಾ. ಆಹಾ, ಈ ಪ್ರೀತಿ, ಟ್ರೇನು, ಬಾವುಟ ಇದೆಲ್ಲಾನು ಒಂದ್ ಡೈಲಾಗಾ? ನನಗೆ ಕಪಿ ಬೇಡ ಕಣೋ, ಕವಿ ಬೇಕು, ಕವಿ. ಕವಿನಾ? ಹೇಳ್ತೀನಿ ತಗೋ. ಬೆಟ್ಟನೆ ನಮ್ಮ ಅಡ್ಡ, ಹೆಬ್ಬಣ್ಣೆ ಮೇಲೆ ನಮ್ಮ ಹೆಸರು, ಪುಟ್ಟದೊಂದು ಗೂಡು, ಯಾರು ಹೇಳಲ್ಲ ಕೇಳಲ್ಲ ನಮ್ಮ ಪಾಡು. ಮಳೆ ನೆನೆಯೋಣ, ಕಾಮನ್ ಬಿಲ್ಲಲ್ಲಿ ಜಾರೋಣ, ಟೈಮ್ ಸಿಕ್ಕರೆ ಮಕ್ಳು ಮರಿ ಮಾಡ್ಕೊಳ್ಳೋಣ. ಇದಂಗೆ ಉಗಿಬೇಡ ಗೀತಾ. ನಿನ್ನ ಉಗುಳಲು ಉನ್ಮಾದವಿದೆ, ಉನ್ಮತ್ತ ಪ್ರೇಮವಿದೆ, ಉತ್ಸಾಹದ ಉದ್ವೇಗವಿದೆ, ಉತ್ತುಂಗದ ಉಲ್ಲಾಸವಿದೆ, ಉಭಯ ಕುಶಲೋಪರಿ. ಅಮ್ಮ 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 ಅಮ್ಮ. ಯಾಕಣ ಒಳ್ಳೆ ಕಿತ್ತೋಗಿರೋ ಕವಿತರ ಆಡ್ತಾ ಇದ್ಯಾ? ಪಟಾಯಿಸು ಅಂದ್ರೆ BP ರೈಸ್ ಮಾಡ್ಕೊಂಡು ಮೈ ಕಿರಿಂಗ್ ಮಾಡ್ತಾ ಇದೀರಣ್ಣ. ಅಣ್ಣ ಯಾವ್ದೋ ಒಂದು ಹೊಸದ ಟ್ರೈ ಮಾಡೋಣ ಹಂಗಂತ್ಯ? ಇವನು ನನ್ನ ತಮ್ಮ ವಿಶ್ವ, ನನ್ನ ಪ್ರಾಣ ವಿಶ್ವ. ಇವನು ಗೊತ್ತು. ಏ ವಿಶ್ವ, ಅಯ್ಯೋ ಐ ಆಮ್ ಸಾರಿ. ಅವ್ನು ಯಾವಾಗ್ಲೂ ಹಂಗೆ. ನೀನ್ ಬಾ, ನಮ್ಮ ಅಪ್ಪ ಅಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರೆಷ್ಟು ಒಳ್ಳೆಯವ್ರು ಗೊತ್ತಾ? ಸರ್ ಗುಡ್ ಮಾರ್ನಿಂಗ್. ಮೊನ್ನೆ ರಾಜಸ್ಥಾನ್ ವೆಪನ್ ಡೀಲಿಂಗ್ ಬಗ್ಗೆ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ವಲ್ಲ, ಏನಾದ್ರು ಗೊತ್ತಾಯ್ತಾ? ಇಲ್ಲ ಸರ್. ತಲೆ ಏನು ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇನ್ನೂ 4 ದಿನ ವರ್ಕ್ ಮಾಡಿ. ಸರ್ ಏನಾಗಲ್ಲ ರೀ, ಏನೇ ಬಂದ್ರು ನಾನು ನೋಡ್ಕೊಳ್ತೀನಿ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅವ್ರ ಕೈಯಿಂದ ಬಾಯ್ ಬಿಡಿಸಿ ಅಷ್ಟೇ. ಆಯ್ತು ಸರ್. ಲೈ ಇಲ್ಲಿ ನೋಡು. ವೆಂಕಟೇಶ್ ಸರ್, ಯಾರೀ ಹುಡುಗರು? ಕಾಲೇಜ್ ಸ್ಟೂಡೆಂಟ್ಸು. ಗಾಂಜಾ ಕೇಸು. ಗಾಂಜಾನಾ? ಹೌದು ಸರ್. ಪಕ್ಕಾ ಗಾಂಜಾನಾ ಇಲ್ಲ ಮಿಸ್ಟೇಕ್ ಮಾಡ್ಕೊಂಡಿಲ್ಲ ಸರ್? ಪಕ್ಕಾ ಗಾಂಜಾ. FIR ಆಗಿದೆಯಾ? ನೋ ಸರ್, ಒಂದು 10 ನಿಮಿಷ ರಿಮೈಂಡಿಗೆ ಹಾಕಿದ್ದೀನಿ. ಈಗ FIR ಫೈಲ್ ಮಾಡಬೇಕು. ಏನು ಬೇಡ, ಬರೀ ವಾರ್ನ್ ಮಾಡಿಬಿಟ್ಬಿಡಿ. ಕಾಲೇಜ್ ಹುಡುಗರು, ಸುಮ್ಮನೆ ಲೈಫ್ ಹಾಳಾಗೋಗುತ್ತೆ ಅಷ್ಟೇ. ಸರಿ ಸರ್. ಮಂಜಯ್ಯ ಸರ್, ಆ ಹುಡುಗರನ್ನ ಬಿಟ್ಟು ಕಳಿಸು. ಓಕೆ ಸರ್. ಹೋಗ್ರೋ ಹೋಗಿ. ಹೆತ್ತೋರ್ ಬೆವರು ಸುರಿಸೋದು ನೀವು ಓದಿ ಉದ್ಧಾರ ಆಗ್ಲಿ ಅಂತ. ಪಾಪ ಅವರು ನಿಮ್ ಬಗ್ಗೆ ಎಷ್ಟು ಕನಸು ಕಾಣ್ತಾ ಇರ್ತಾರೋ. ಹೋಗ್ರಿ, ಚೆನ್ನಾಗಿ ಓದ್ಕೊಡಿ. ಜನ್ಮ, ಅನ್ನ, ವಿದ್ಯೆ ಈ 3 ಕೊಟ್ಟೋರ್ಗೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ನೀನೆಲ್ಲಿದ್ದೆ, ಯಾಕಲ್ಲಿದ್ದೆ ಅಂತ ನಿಮ್ಮ ಮನೆಯವ್ರಿಗೆ ಹೇಳೇನೋ?
ಏನ್ ಬಿಟ್ರೆ ಬೇಜಾನ್ ಹರ್ಕೊಂತ್ಯಾ ಏನೋ ಹೇಳ್ತ್ಯಾ? ನಂದೋ ಬರೀ ಚಟ, ನೀನೋ ಪಕ್ಕ ಲೋಕಲ್ ಚೋರು. ಅಕ್ಕನ್ ಚಮಚ ಅಂತ ಗೊತ್ತು, ಕತ್ರಿ ಹಾಕೊಂಡ್ ನೀನು ಕೆರ ಬಿಡೋ ಜಾಗದಲ್ಲಿ ಇರ್ಬೇಕು. ಅಕ್ಕ ಯಾರ ಹತ್ರ ಬೇಕಾದ್ರೂ ವಿಷಯ ಮುಚ್ಚಿಡ್ಬೋದು, ಆದ್ರೆ ನನ್ನ ಹತ್ರ ಪಿನ್ ಟು ಪಿನ್ ಹೇಳ್ತಾಳೆ. ನೀನ್ ಬಿಗ್ನಸಿ ಬಯೋಡೇಟಾ ಹೇಳ ನಾನು. ಕತ್ರಿ ರಾಮ ನೀನು ಡವ್ ಹೊಡ್ದ್ಯಾ, ಡ್ರಾಪ್ ಕೊಟ್ಟ್ಯಾ, ಹೋಗ್ತಾ ಇರ್ಬೇಕು. ಅದು ಬಿಟ್ಬಿಟ್ಟು ಧಮ್ಕಿ ಹಾಕೋದು, ಡ್ರಾಮಾ ಮಾಡೋದು ಶುರು ಮಾಡಿದ್ರೆ ನೀರ್ ಇಳಿಸ್ಬಿಡ್ತೀನಿ. ನನ್ ಮಗನೇ, ನಿನ್ನಂತೂ ನಮ್ಮ ಮನೆಗ್ ಸೇರಿಸ್ಕೊಂಡಿರೋದು ಹೆಚ್ಚು. ಮುಚ್ಕೊಂಡು ಹೋಗಲ್ಲ. ನನಗೆ ಹೊಡಿತೇನೋ? ಇರೋ ಮಾಡ್ತೀನಿ ನಿಂಗೆ. ಲೈ ಬಿಡ ಬಿಡ ಬಿಡಲೈ, ಬಿಡ ಕೈ ಬಿಡ ಬಿಡ. ವಿಶ್ವ, ಅಕ್ಕ ಅಕ್ಕ ವಿಶ್ವ ಏನಾಯ್ತು? ಅಕ್ಕ ನೋಡಕ್ಕ ಹೆಂಗ್ ಹೊಡ್ದಿಯಾನೆ ಅಂತ. ಯಾವ ಮಾಡಿದ್ರೆ ಕಣ್ಣುಟೋಗಿರೋದು. ಲವ್ ಅಂತ ಈ ಲೋಕಲ್ ಇಂದ ಬಿದ್ದು ಲೈಫ್ ಹಾಳ್ ಮಾಡ್ಕೋಬೇಡಕ್ಕ. ಏನೋ ಸ್ಟೇಷನ್ ಅಲ್ಲಿ ನನ್ನ ಫ್ರೆಂಡ್ ಇದಾನೆ ಅಂತ ಹೋಗಿದ್ದೆ ಆಯ್ತಾ, ಅದನ್ನೇ ನೆಪ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತೀಯನಕ್ಕ ಇವನು. ಮನೆ ಮುಂದೆ ಇದೆಲ್ಲ ಬೇಡ. ನೀನ್ ಇವತ್ತೇ ಡಿಸೈಡ್ ಮಾಡ್ಕೋ, ನಿನಗ್ ನಾನ್ ಬೇಕಾ ಇಲ್ಲ ಅವ್ನ್ ಬೇಕಾ ಅಂತ. ಇಲ್ಲಾಂದ್ರೆ ಮದುವೆ ದಿವಸ ನನ್ನ ನೆನಕ್ ಕೊಳ್ಳಿಡ್ಬೇಕಾಗತ್ತೆ. ಅಕ್ಕ ದೇವರನ್ನ ಹೇಳ್ತಾ ಇದೀನಿ, ಸತ್ತೋಗ್ಬಿಡ್ತೀನಿ ನಾನು. ನನ್ ಮಗನೇ, ನಾನು ನೋಡ್ತೀನಿ ಕೊಡ ಇವಳು ಹೆಂಗ್ ಮದುವೆ ಆಗ್ತಿ ಅಂತ. ನಿನಗೆ ಸಮಾಧಾನ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು, ನನಗೊಂದು ಅರ್ಥ ಆಗ್ತಾಯಿಲ್ಲ. ನಾನು ಯಾರು ಏನು ಅನ್ನೋದನ್ನ ನಿನ್ನ ಹತ್ರ ಮುಚ್ಚಿಟ್ಟಿದ್ದೆ. ಆದರೆ ಅದನ್ನ ಹೇಳೋದಕ್ಕಿಂತ ಮುಂಚೆ ನಿನ್ನ ತಮ್ಮ ಏನು ಮಾಡ್ತಾ ಇದ್ದಾನೆ, ಯಾರು ಸವಾಸದಲ್ಲಿದ್ದಾನೆ, ಎಂಥ ಚಟದಲ್ಲಿ ಬಿದ್ದಿದ್ದಾನೆ ಅಂತ ನಿಂಗೇನಾರು ಗೊತ್ತಾ? ಅವನು ನೆನ್ನೆ ಎಲ್ಲಿದ್ದ ಅಂತ? ಏನೋ ಏನೋ ಗೊತ್ತು ನನ್ನ ತಮ್ಮನ ಬಗ್ಗೆ ಮಾತಾಡ್ಬೇಡ. ನಾನೊಬ್ಬ ಕಳ್ಳನ್ ಪ್ರೀತಿಸ್ತಿದ್ದೀನಿ ಅಂದಾಗ್ಲೂ ಅವ್ನ್ ಒಂದ್ ಮಾತಾಡ್ಲಿಲ್ಲ ಗೊತ್ತಾ? ಅವತ್ ನಿನ್ನ ಮನೆಗ್ ಕರ್ಕೊಂಡು ಹೋದೆ ನೋಡು, ಆವತ್ತು ಅವನು ಉಸಿರೆತ್ಲಿಲ್ಲ. ಯಾಕೆ ಹೇಳು ಹೇಳೋ? ಪ್ರೀತಿ ಹಂಚೋದಾಗ ಪ್ರತಿ ಪ್ರೇಮಿನೂ ಹುಚ್ಚ ಆಗ್ತಾನಂತೆ ಅಲ್ವೋ? ನಾನ್ ತಮಾಷೆಗೂ ಕೂಡ ಅವ್ನ್ ಕೆನ್ನೆ ಮೇಲೆ ಹೊಡೆದೋಳಲ್ಲ. ಆದ್ರೆ ನೀನು ಅವನ್ ಜೊತೆ ರಾಕ್ಷಸನ್ ತರ ನಡ್ಕೊಂಡ್ಬಿಟ್ಟೆ. ಅವನ್ಗೋಸ್ಕರ ನನ್ ಜೀವನ ಮಾತ್ರ ಅಲ್ಲ, ನಾನು ನನ್ ಪ್ರೀತಿಗ್ ಬೇಕಾದ್ರೂ ಅವನ್ಗೋಸ್ಕರ ಬಲಿ ಕೊಟ್ಬಿಡ್ತೀನಿ. ನನ್ ತಮ್ಮ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನೇ ಹೋಗಿ ಅವನನ್ನ ಕ್ಷಮೆ ಕೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ಕೇಳು. ನೀನು ನೆನ್ನೆ ಮೊನ್ನೆ ಬಂದವನು, ಆದ್ರೆ ನನ್ ತಮ್ಮನ್ನ ಚಿಕ್ಕ ಹುಡುಗನಿಂದಾನು ನನ್ ಮಗನ್ ತರ ಸಾಕಿದ್ದೀನಿ. ನಮ್ ಪ್ರೀತಿ, ಮದುವೆ, ಜೀವನ ಎಲ್ಲ ಅವನ್ ಕೈಯಲ್ಲಿದೆ. ಅವನ್ ಬೇಡ ಅಂತ ಒಂದು ಮಾತಂದ್ರು, ಮುಂದೆ ನಾವು 100 ಜನ್ಮ ಎತ್ತಿದ್ರು ನಾವು ಒಂದಾಗಕ್ಕಾಗಲ್ಲ. ಗೀತಾ, ಗೀತಾ, ಹಲೋ ಸರ್, ಪಕ್ಕಾ ಇನ್ಫಾರ್ಮೇಶನ್. ರಾಜಸ್ಥಾನದಿಂದ ಗಾಂಜಾ ವೆಪನ್ಸ್ ತಂದಿರೋರು ಯಾರು, ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಸರಿ. ಅಕ್ಕ, ವಿಶ್ವನ ಮೊನ್ನ ಜಗಳ ಆಡ್ಕೊಂಡು ಆ ಬಿಲ್ಡಿಂಗ್ ಹತ್ರ ಹೋದ್ರು. ಯಾವ ಬಿಲ್ಡಿಂಗು? ಅದೇ ಕೆರೆ ಪಕ್ಕದಲ್ಲಿ ಕಟ್ತಾರಲ್ಲ ಆ ಬಿಲ್ಡಿಂಗು. ಲೋ ವಿಶ್ವ, ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಇವ್ರ ಸವಾಸ ಸರಿಗಿಲ್ಲ ಕಣೋ, ಬೇಡ ಕಣೋ. ಲೋ ವಾಪಸ್ ಹೋಗೋಣ. ನನ್ನ ಮಗನ್ ಸುಮ್ನೆ ಬಿಡಲ್ಲ. ತೋರಿಸ್ತೀನೋ? ನನಗೇನ್ ಜಿಗರ್ ಇಲ್ವಾ? ಮುಖದ ಮೇಲೆ ಮೀಸೆ ಇಲ್ವಾ? ನನ್ನ ಮಗನಿಗೆ ಏನು ಅಂತ ತೋರಿಸ್ತೀನಿ. ನಿನ್ ಕಾಲ್ ಮುಗಿತೀನ ವಿಶ್ವ, ನೀನ್ ನನ್ ಹೊಡೆದ್ರು ಚಿಂತೆ ಇಲ್ಲ ಕಣೋ. ಲೋ ಬೇರೆ ನನ್ ಮೈ ಮುಟ್ಟವನೆ, ನಾನು ಅವನ್ನ ಸುಮ್ನೆ ಬಿಟ್ಬಿಡ್ತೀನ? ಬಿಡಲ್ಲ. ನನ್ನ ಮಗನ್ ಇವತ್ತು ಬಿಡಲ್ಲ ಕಣೋ. ಅವ್ನಿಗೆ ಏನ್ ಮಾಡ್ತೀನಿ ನೋಡ್ತಾ ಇರೋ. ಕತರ್ನಾಕ್ತಾರ ಮಕ್ಳು ಕಣೋ, ನಮ್ಗೆ ಯಾಕೋ ಇವೆಲ್ಲ ಬೇಡ. ಬಾರ ಕೆಡಿಸ್ಬೇಡ ಮೋನ, ಹೇಳ್ತಾ ಇದೀನಿ. ಸೇಟು, ಗನ್ ಬೇಕು, ಗನ್ನು. ಧೈರ್ಯ ಬಂದಾಗ ಬಾ ಅಂತ ಹೇಳಿದ್ದೆ ಅಲ್ವಾ? ಬಂದಿದ್ದೀನಿ. ಕೈ ನೋಡು ಎಷ್ಟು ಖಡಕ್ ಆಗಿದೆ. ಈಗ್ಲೂ ಟೈಮ್ ಇದೆ, ಹೋಗ್ಬಿಡೋಣ. ಬಾರ ಮಚ್ಚ. ಸೇಟು, ನನ್ ಮೇಲೆ ನಂಬಿಕೆ ಇಲ್ವಾ? ಗನ್ ಕೊಟ್ ನೋಡು. ಇವ್ನ್ ಎತ್ಬೇಕಾ, ಇವ್ನ್ ಎತ್ಬೇಕಾ, ಇವ್ನ್ ಎತ್ಬೇಕಾ? ಅರ್ಧ ಕೆಜಿ ಮಾಂಸ ಎಲ್ಲ ನನ್ನೇ ಎತ್ತುತ್ತೀಯ ನೀನು? ಖಜೂರ್, ಮುಚ್ಕೊಂಡ್ ನಿಂತ್ಕೊಳ್ಳೋ. ಕ್ಯಾರೆ ಬೇಟೆ, ಗೋಡೆ ಮೇಲೆ ಹಲ್ಲಿ ತರ ಇದ್ದವನ್ಗೆ ಹುಲಿ ತರ ಎಗರೋ ದಿಲ್ ಬಂದ್ಬಿಟ್ಟಿದೆ. ಬೇಡ ಸೇಟು, ನನ್ ಮಗ ನನ್ ಮೈ ಮುಟ್ಟವನೆ. ಗನ್ ಕೊಟ್ ನೋಡು, ನನ್ ಮಗನ್ ಸುಮ್ನೆ ಬಿಡಲ್ಲ. ಗನ್ ಬೇಕು, ಗನ್ನು.
ಪೊಲೀಸ್ ನಾನೇನು ಮಾಡ ಅಣ್ಣ ತಪ್ಪಾಯ್ತು ಪ್ಲೀಸ್. ಏನು ಆಗಲ್ಲ ನಡಿ. ಗೀತಾ ನನ್ನ ಮಾತ್ ಗೀತಾ ಅದ್ ವಿಶ್ವ ಹಲೋ, ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ಹೇಳು. ಫೋನಲ್ಲಿ ಬೇಡ, ಡೈರೆಕ್ಟ್ ಆಗಿ ಸಿಗೋಣ. ಸರಿ. ಡೈರೆಕ್ಟ್ ಆಗಿ ಸಿಗೋಣ ಅಂತ ಹೇಳಿದ್ನು. ನಿನ್ನ ಹತ್ತಿರದಲ್ಲೇ ಇದ್ದೀನಿ, ಹೇಳೋ. Give me 10 seconds, I'll trace him. ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಬಾ. ನೀನು ನನಗೆ ಇಲ್ಲಿಂದಾನೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೀನು ಅಕ್ಕಪಕ್ಕ ಜಾಗಿಂಗ್ ಮಾಡ್ತಾ ಇರೋ ನಾನು ನಿಲ್ಸಕ್ಕೆ ಕೇಳು. ಅವರೆಲ್ಲ ಪೊಲೀಸವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ಟಾಪ್. He's at the church park. Go, 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 go. ಈ ನಿನ್ನ ಡಿಪಾರ್ಟ್ಮೆಂಟ್ ತಲೆನ ಜಾಸ್ತಿ ಖರ್ಚು ಮಾಡಬೇಡ. ಈ ದೇಶ ದೊಡ್ಡದು, ಇಲ್ಲಿನ ದಂಧೆನೂ ದೊಡ್ಡದು. ನಿನಗೆ ಇಷ್ಟ ಬಂದಂಗೆ ಇಂಡಿಪೆಂಡೆಂಟ್ ಆಗಿ ಓಡಾಡ್ಕೊಂಡಿರೋದಕ್ಕೆ ಇದು ಇಂಡಿಯಾ ಅಲ್ಲ. ಮೊಘಲರು ತುಳಿದ್ರು ಜಗ್ಲಿಲ್ಲ, ಬ್ರಿಟಿಷರು ಆಳಿದ್ರು ಬಗ್ಲಿಲ್ಲ. ಇಂಡಿಯನ್ಸ್ ಎಲ್ಲ ಇದ್ರು ಇಂಡಿಪೆಂಡೆಂಟ್ ಆಗಿ ಓಡಾಡ್ತಾರೆ. ಶಾಂತಿಗೆ ಬುದ್ಧ, ಯುದ್ಧಕ್ಕೆ ಮಹಾಭಾರತ, ಜಗತ್ಗೆ ಗೀತೆ ಸಾರಿ ದೇಶ ಕಾಣೋ ನಮ್ದು. ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ.
ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಗೊತ್ತಾ ನಿನಗಿಲ್ಲಿ? ಇಡೀ ಕ್ಲಬ್ನ ಹಾಳು ಮಾಡಿದ್ಯಾ, ಇಬ್ಬರನ್ನ ಶೂಟ್ ಮಾಡಿದ್ಯಾ. ಇದಕ್ಕೆಲ್ಲ ನಾನು ಆನ್ಸರಬಲ್, ಗೊತ್ತಾ ನಿನಗೆ? ನೀನು ಇದರಲ್ಲಿ ಇನ್ವಾಲ್ವ್ ಆಗಿದ್ಯಾ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಡಿಪಾರ್ಟ್ಮೆಂಟ್ ಅವರು ನಿನ್ನ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನು ನಾನು ತಪ್ಪಿಸಿದ್ದೀನಿ. ನಿನಗೋಸ್ಕರ ಫಸ್ಟ್ ಕ್ಲಾಸ್ ಏರ್ ಟಿಕೆಟ್ನ ನಾನು ಆಗಲೇ ಬುಕ್ ಮಾಡಿದ್ದೀನಿ. ಆದಷ್ಟು ಬೇಗ ಇಲ್ಲಿಂದ ಹೊರಟು. ಮತ್ತೆ ನನ್ನ ಹುಡುಗಿ? ಅವಳನ್ನ ಹುಡುಕ್ಸೋ ಪ್ರಯತ್ನ ನಾನು ಮಾಡ್ತೀನಿ. ಯು ಫಸ್ಟ್ ಲೀವ್ ದ ಕಂಟ್ರಿ. ಎದುರಿಸ್ತಾ ಇದೆಯಾ? ಜಿಂದಗಿಲಿ ಭಯ ಅನ್ನೋದು ಎದುರಾಳಿ ಕಣ್ಣಲ್ಲಿ ಮಾತ್ರ ನಾನು ನೋಡಿರೋದು. ಹನುಮಂತನ ಬಾಲಕ್ ಬೆಂಕಿ ಇಟ್ಟಿದ್ದಕ್ಕೆ ಇಡೀ ಲಂಕಾನೇ ಭಸ್ಮ ಆಗೋಯ್ತು. ನೀವು ಕೆಣಕ್ತಾ ಇರೋದು ರಾಮನ್ನಲ್ಲ, ಪರಶುರಾಮನ್ನ. ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಐ ಆಮ್ ಸಾರಿ ಧನುಷ್, ಯು ಹ್ಯಾವ್ ಬೀನ್ ಟ್ರೇಸ್ಡ್. ಐ ಆಮ್ ಹೆಲ್ಪ್ಲೆಸ್. ನಿನ್ನನ್ನು ಅರೆಸ್ಟ್ ಮಾಡಿದೆ, ನನಗೆ ಬೇರೆ ದಾರಿನೇ ಇಲ್ಲ. Did you find him? No. Oh, then where is he? ಟಾಕಿಲ್ ಮಾತಾಡಿ ನನ್ನೇ ಯಾಮಾರಿಸ್ಬಿಟ್ಟ. ರಿಯಲಿ ಇಟ್ಸ್ ಎ ಬ್ರಿಲಿಯಂಟ್ ಐಡಿಯಾ. ನಿನ್ ಫ್ರೆಂಡ್ ನಿಂಗೊಂದು ಮಾತು ಹೇಳ. ಶಹಜಹಾನ್ ತಾಜ್ ಮಹಲ್ನ ಪ್ರೀತಿಗೋಸ್ಕರ ಕಟ್ಟಿಸ್ತಾ ಅಂದಾಗ ಅವನೊಬ್ಬ ಹುಚ್ಚ ಅಂತ ಅನ್ಕೊಳ್ತಾ ಇದ್ದೆ. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಪ್ರೀತಿಸೋ ವಿಷಯದಲ್ಲಿ ಯಾರೇನೇ ಆಗಲಿ, ಯಾವ ದೇಶನೇ ಆಗಲಿ, ಇಂಡಿಯನ್ಸ್ನ ಮೀರ್ಸೋಕ್ಕಾಗಲ್ಲ ಅಂತ. ಇವತ್ತೊಬ್ಬ ನಿಜವಾದ ಪ್ರೇಮಿನ ನೋಡ್ತಾ ಇದ್ದೀನಿ. ಇಲ್ಲಿರೋ ಜನಕ್ಕೆ ಪ್ರೀತಿ ಅಂದ್ರೇ ಬೇರೆ. ನಿಮ್ಮಂಥ ಇಂಡಿಯನ್ಸ್ ನೋಡಿ ಕಲಿಬೇಕು, ಅದರಲ್ಲೂ ನಿನ್ನನ್ನು ನೋಡಿ ಕಲಿಬೇಕು. ಯು ರಿಯಲಿ ಗ್ರೇಟ್. ನಿನ್ನನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಇಂಡಿಯಾದಲ್ಲಿರೋ ಪ್ರತಿಯೊಬ್ಬ ಹುಡುಗನೂ ತಮ್ಮ ಪ್ರೀತಿಗೋಸ್ಕರ 1000 ಸತಿ ಸಾಯೋಕ್ಕೂ ಸಿದ್ಧವಾಗಿರ್ತಾರೆ. ಪ್ರೀತಿಸೋ ಪ್ರತಿಯೊಂದು ಹೆಣ್ಣು ತಾನು ನಿನ್ನಂಥ ಪ್ರೇಮಿ ಸಿಗ್ಲಿ ಅಂತ ಇಷ್ಟಪಡ್ತಾಳೆ. ನಂಗೆ ನಿನ್ನನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚಾಗತ್ತೆ. ಹಲೋ, ನಾನಪ್ಪ ಗೀತನ್ ತಂದೆ ಮಾತನಾಡೋದು. ನನ್ನ ಮಗ ಹೇಗ್ ಸತ್ತ ಅಂತ ನನಗೆ ಈಗ ತಾನೇ ಗೊತ್ತಾಯ್ತಪ್ಪ. ನಿನ್ನ ಮನಸ್ಸು ನೋಯಿಸಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಪ್ಪ. ದಯವಿಟ್ಟು ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಕರ್ಕೊಂಬಂದ್ಬಿಡಪ್ಪ. ಹೂವಂತೆ ನೀನು ಓಲಾಡುವಾಗ ತಂಗಾಳಿಗೂನು ಬಂತು ನೋಡು ಬಣ್ಣ. ನನ್ನಲ್ಲೇ ನೀನು ಓಡಾಡುವಾಗ ಕಣ್ಮುಚ್ಚಿಕೊಂಡೆ ಕಾಣುತ್ತೇನೆ ನಿನ್ನ. ನೀನು ಬಂದ ದಿಕ್ಕಿನಿಂದ ಹಾರಿ ಬಂತು ನನ್ನ ಹಾಡು. ಓ ಗೆಳತಿ, ನಿನಗಾಗೆ ಹೀಗೆಯೇ ಕಾಯುತ್ತಾ ನನ್ನ ಪ್ರಾಣವೇ ಹೋದೀತು. ಬಾರೆ ಬಾರೆ ನಲ್ಲೇ ಬಾರೆ ನೀನು, ಬೇರೆ ಏನೂ ಅಲ್ಲ ಪ್ರೇಮಿ ನಾನು. ಮನಸೋತಾಗ ಋತುಮಾನನೇ ಬದಲಾದೀತು, ಮರುಳಾದಾಗ ಮರುಭೂಮಿಲೂ ಮಳೆಯಾದೀತು. ನಾಳೆ ಸಿಗ್ತೀನಿ. ಡೋಂಟ್ ವರಿ, ನಿನ್ನ ಹುಡುಗಿ ನಿಂಗೆ ಸಿಕ್ಕೇ ಸಿಗ್ತಾಳೆ.
Indian. I love Indians. Oh, don't hit me, baby. Oh, listen to me, baby. I'm going to slit your throat if you hit me again. Get up. Get up. Get up. Get up. Who gave you this jacket? Who gave you this jacket? Tell me. वो बहुत अच्छी थी। कहाँ मिली? कहाँ मिली वो? हाँ? हेलो, कहाँ मिली? इंडियन कैफे। Sorry, the restaurant is closed. Boss, I want to meet Marco. I don't know any Marco. I'm a pimp. I want to sell this girl. This girl? Yeah. Ooh. Wait a minute, I'll be back. Marco is calling you. Come. Come, follow me. ಅವನ ಕೈ ಮೇಲಿರೋ ಅರ್ಧ ಚಂದ್ರ ಟ್ಯಾಟು ಅವ್ರ ಗ್ರೂಪಿನ ಸಿಂಬಲ್. I want to sell this girl. Who is Marco? I am Marco. 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 इंडियन है क्या? तुमको किसने बोला कि हम लोग लड़कियों को परचेज करते हैं? इस धंधे में बहुत लोग हैं, मगर मार्को के बारे में बहुत सुना है, इसलिए इस लड़की को यहाँ पे लेके आया। क्या खास है इस लड़की में? क्या खास है इस लड़की में? She is wonderful, extraordinary, marvelous, she is hot and must and ಸಖತ್ತಾಗೋಳೆ. ಆಮೇಲೆ ಕನ್ನಡದವನಾ? ಕರ್ನಾಟಕ, ಪಕ್ಕ ಮಂಡ್ಯ ಡಿಸ್ಟ್ರಿಕ್ಟ್. ನಮ್ಮನೊಬ್ಬ ನನ್ನ ಮ್ಯಾನೇಜರ್ ಮಾಡ್ತೀನಿ ಅಂತ ಕರ್ಕೊಂಡ್ಬಂದು ಡ್ರೈವರ್ ಮಾಡ್ಬಿಟ್ಟ. ಆಗಾಗ ಈ ತರ ದಂಧೆ ಮಾಡ್ತಾ ಇರ್ತೀನಿ. ಈ ಸಲ ದಾರಿಲಿ ಹೋಗ್ಬೇಕಾದ್ರೆ ಇವಳು ಸಿಕ್ಕಿದ್ಲು. ನನ್ಗೊಂದು ದಾರಿ ಆಗ್ಲಿ ಅಂತ ಕರ್ಕೊಂಬಂದೆ. ಇವಳು ಇಟಾಲಿಯನ್, ಒಳ್ಳೆ ಡಾನ್ಸರ್. ಇಟಾಲಿಯನ್ ಭಾಷೆ ಬಿಟ್ರೆ ಬೇರೆ ಇವಳಿಗೆ ಬರಲ್ಲ. ವಿ ಡೋಂಟ್ ಕೇರ್ ಅಬೌಟ್ ಲ್ಯಾಂಗ್ವೇಜ್, ವಿ ಕೇರ್ ಅಬೌಟ್ ಬ್ಯೂಟಿ. ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಇವಳನ್ನೇ ಯಾರು ತಗೋತಾರೆ? ಇವಳು ಬರೀ ನೋಡಕ್ ಮಾತ್ರ ಈ ತರ ಇರೋದು. ಮೇಡಮ್,
see. Lady wanna hug, I can't believe she's looking at, I can't believe she's looking at, I can't believe she's looking at, I can't believe she's looking at me. I've been looking for you, my girl, she's looking like angel. Why she never looking like anything I've been waiting for a long, long time. She's already know I'm waiting for her. She's my only. Oh, my lady's gonna be entertaining. Oh my God, she's looking here, turning it off, turning it off, turning it off, turning it off, turning it off. She's looking at me. She's looking at me. She's looking at me. She's looking at me. Oh my God, I'm on a floor. You are my girl. I'm on a floor. I can't believe. I can't believe. I can't believe. She's looking at. I can't believe. She's looking at me. ಎಷ್ಟು? 10,000 francs. ಇಂಡಿಯನ್ ಕರೆನ್ಸಿನಲ್ಲಿ ನೀನು ಕೇಳ್ತಾ ಇರೋದು 4.25 ಲಕ್ಷ. ಈ ಸರಿ 5,000 ಫ್ರಾಂಕ್ಸ್ ತಗೋ ಸಾಕು. ನೆಕ್ಸ್ಟ್ ಟೈಮ್ ಜಾಸ್ತಿ ಬೇಕು. ಇವ್ರೇನು ಮಾತಾಡ್ತಾನೆ ಇಲ್ಲ. ಮರ್ತಿದ್ದೆ, ನನ್ನ ಇಲ್ಲಿ ಕರ್ಕೊಂಬಂದು ಮೋಸ ಮಾಡೋದ ಅಂತ ಹೇಳಿದ್ನಲ್ಲ, ಅವ್ನು ಹೋಗ್ಬೇಕಾದ್ರೆ ಅದೇನೋ ಬರ್ಕೊಟ್ಬಿಟ್ಟೋದ. ಸ್ವಿಸ್ ಲ್ಯಾಂಗ್ವೇಜ್ ಅಲ್ಲಿದೆ, ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ತೀರಾ? Good luck. Good luck. Good luck. ಮೂರು ದಿನದ ಕೆಳಗಡೆ ಫೋನಲ್ಲಿ ಮಾತಾಡಿದ್ದು ನೆನ್ಪಿದ್ಯಾ? ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಬೇಕಾರೋ ಬಚ್ಚಿಡ್ಕೋದು ನಿನ್ನ ಕ್ರಿಯೇಟಿವಿಟಿ. ನಿನ್ನ ನಾನು ಹುಡುಕ್ತೀನಿ, ನೀನ್ ನನಗೆ ಸಿಕ್ಕೇ ಆಗ ನಿನ್ನ ಇಂಚಿಂಚು ನರದಲ್ಲೂ ನರ್ಕ ತೋರಿಸಿ ಸಾಯಿಸ್ತೀನಿ ಅಂತ ಹೇಳಿದ್ದು ನೆನ್ಪಿದೆ ತಾನೆ? ಈ ಹುಡುಗಿ ಎಲ್ಲಿದ್ದಾಳೆ ಹೇಳು? After all,
ಒಂದು ಹುಡುಗಿಗೋಸ್ಕರ ನನಗೆ ಯಾಕಷ್ಟೊಂದು ಟಾರ್ಚರ್ ಕೊಡ್ತೀಯಾ? ಇಡೀ ಪ್ರಪಂಚ ಹುಡುಕಿದ್ರು ಹೆಣ್ಣಿಗೆ ನಮ್ಮಷ್ಟು ಬೆಲೆ ಕೊಡೋ ದೇಶ ನಿನಗೆ ಇನ್ನೊಂದು ಸಿಗಲ್ಲ. ನಿನಗೆ ಆಫ್ಟರ್ ಆಲ್ ಒಂದೊಂದು ಹುಡುಗಿ ಇರ್ಬೋದು, ಆದರೆ ನಮಗೆ ಎಣ್ಣೆ ಆಸ್ತಿ. ಪ್ರಾಣ ಬೇಕಾದರೂ ಬಿಟ್ಬಿಡ್ತೀವಿ, ಮಾನ ಮಾತ್ರ ಬಿಡಲ್ಲ. ಹೇಳು, ಎಲ್ಲಿದ್ದಾಳವಳು? ಅವಳು ವರ್ಜಿನು. ಪ್ಯೂರ್ ಆದ ಹುಡುಗಿರನ್ನ ಯಾವತ್ತೂ ಇಟ್ಕೊಳ್ಳೋದಿಲ್ಲ, ಮಾರಿಬಿಡ್ತೀವಿ. ಯಾರಿಗೆ ಮಾರಿದ್ಯಾ? ಅವನ ಹೆಸರು ಬಾಬಿ. ಎಲ್ಲಿ ಸಿಗ್ತಾನವನು? ಪ್ರೆಸಿಡೆಂಟ್ ಪ್ಯಾಲೇಸ್. ಈಗಲಾದ್ರೂ ನಾನು ಬಿಟ್ಬಿಡು. ಇಂಚಿಂಚ್ ನರದಲ್ಲೂ ನರ್ಕ ತೋರಿಸಿ ಸಾಯಿಸ್ತೀನಂತ ಹೇಳಿದ್ದೆ ತಾನೇ? Excuse me, sir. Can I help you with anything? Champagne for you, sir. $5,000 francs, 10,000, 15,000, 15,000 francs, 15,000. The girl is sold. The next one is a blonde from Russia, speaks Russian and English, starts from 5,000 francs. 5,000, 5,000 francs, 10,000, 10,000 francs, 10,000. The girl is sold. كيف حال رشيد؟ أنا 15 دقيقة. Last but not the least, clients, we have the best one for the evening. Certified pure, Some more. speaks English and Hindi. Hey, what the fuck? Get out! Starts from 10,000 francs. The bidding starts now. Hey, 10,000. I said get out. Buyer, 10,000 francs. buyer, I'm 15,000. telling you you're making a mistake. buyer, 15,000 francs. 20,000. 25,000. 25,000. 30,000. 35,000. Telling you you're making a mistake. Shut up! 35,000 francs. 40,000. 45,000. 50,000. 50,000 francs. 50,000 francs. The girl is sold. Why are you risking your life? She's my girl. Love? I'm in love too. Give her back to me. I wish I could. I'll pay you. This is a business, very unique business. In this you have no refund, no returns, no discounts, and no buybacks. All sales are final. Kill him quietly. ನಾನೇನು ಮೊದಲೇ ಹೇಳಿದ್ದೆ
ಇಲ್ಲಿಂದ ಹೊರಟೋಗು ಅಂತ. ಐ ಆಮ್ ಸಾರಿ ಮೈ ಫ್ರೆಂಡ್. ಫ್ರೆಂಡ್, ನಿನ್ನನ್ನು ಮೀಟ್ ಮಾಡಿದಾಗಲೇ ನನಗೆ ಗೊತ್ತಿತ್ತು ನೀನು ಈ ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂತ. ನಾನು ನಿನ್ನನ್ನಾಗಲೇ ಮುಗಿಸ್ಬೇಕಾಗಿತ್ತು. ಗುಡ್ ಬೈ. ನಾನು ಆಲ್ರೆಡಿ ಬಾಬಿ ಕತೆ ಮುಗಿಸಾಯ್ತು. She's on a helipad. She will leave in 10 minutes. Please don't shoot me. ಹುಡುಗಿಯನ್ನ ಹೆಲಿಪ್ಯಾಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನೇನು 10 ನಿಮಿಷದಲ್ಲಿ ಹೊರಟೋಗ್ತಾರೆ. ಬೇಗ ಹೋಗು.
ಮತ್ತೆ ಜೋಡಿ ಹಕ್ಕಿಗಳಾಗಿ ನೀವಿಬ್ರು ಇಲ್ಲಿಗೆ ಬರ್ಬೇಕು ಹನಿಮೂನಿಗೆ. ಓಕೆ, ನೀನೊಬ್ಳೆ ಇಲ್ಲಿ ಏನ್ ಮಾಡ್ತೀಯ? ನೀನು ನಮ್ ಜೊತೆ ಬರ್ಬೋದಲ್ಲ? ನನ್ಗೆ ಈ ಪ್ರೀತಿ ಮದ್ವೆನಲ್ಲೆಲ್ಲ ನಂಬಿಕೆನೇ ಇರಲಿಲ್ಲ. ನಿಮ್ಮಿಬ್ರು ನೋಡಿದ್ಮೇಲೆ ನಂಬಿಕೆ ಬಂದಿದೆ. ಆ ದೇವ್ರು ನನಗೋಸ್ಕರ ಯಾರನ್ನಾದ್ರೂ ಸೃಷ್ಟಿ ಮಾಡಿರ್ತಾರೆ. ಅವ್ರು ಸಿಗೋ ತನಕ ನಾನು ಕಾಯ್ತಾ ಇರ್ತೀನಿ. ಫಿಲ್ಕ್ ಲುಕ್. ಹಾಗಂದ್ರೆ ಗುಡ್ ಲಕ್. ಬಾಯ್.